Good morning, friends. Good morning. Welcome to our My Team 5am Club basic course session. Good morning once again. ನಿನ್ನೆದು ಸೆಷನ್ ಎಲ್ಲರೂ ಥಿಂಕ್ ಮಾಡ್ಕೊಳ್ಳಿ. ವಂಡರ್ಫುಲ್ ಸೆಷನ್ ಕಂಡಕ್ಟೆಡ್ ಬೈ ಉಮೇಶ್, ಗೌರೀಶ್ ಅಂಡ್ ಕೃಷ್ಣಪ್ಪ. ಯು ಆರ್ ಲರ್ನ್ಡ್ ಒನ್ ಒಂದು ರೆಸಿಪಿ ಕಲಿಸಿದ್ದೀರಾ with some beautiful wonderful ingredient called laughter. Okay, so today also you all can start the session with stretching your both lips. Okay, like so wonderful session was yesterday, that's why. So my dear friends, my name is Anandavalli and I'll be the MC today. So we are here to have a wonderful journey called network marketing, wonderful platform. So we'll start the day with a beautiful thought-provoking tip called your network is your net worth. Okay, your network is your net worth. So in network marketing, relationship you build are your most valuable assets. So ನೀವು ನೆಟ್ವರ್ಕ್ ಮಾಡ್ತೀರಾ, ಅದರಲ್ಲಿ ನೀವು ಮಾಡುವ ರಿಲೇಶನ್ಶಿಪ್ ನಿಮ್ದು ವ್ಯಾಲ್ಯೂಬಲ್ ಅಸೆಟ್ಸ್. ಸೊ focus on connecting genuinely, providing values and nurturing those relationship, and success will follow you, right? So we have to be genuine in our relationship, and that relationship will lead you to success ge lead ಮಾಡ್ತಾರೆ. So friends, last 21 days ಅಲ್ಲಿ we were learning fundamentals of network marketing business that will set you up for long term success in this dynamic field. So this network marketing field is a dynamic field. ಅದರಲ್ಲಿ ಬೇಕಾಗಿದ್ದ ಬೇಸಿಕ್ಸ್ ನಮ್ಗೆ ಸಿಕ್ಕಿದೆ ಈ 21 days ಅಲ್ಲಿ. ನೀವೆಲ್ಲರೂ ಹೊಸಬ್ರು ಎಲ್ಲರೂ ಹಳೆಬ್ರು, ನಿಮ್ಗೆ ಬೇಕಾಗಿದ್ದ ಬೇಸಿಕ್ ನಾಲೆಜ್, ಫಂಡಮೆಂಟಲ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಲಿದಿದ್ಯಾ? ಅದು ನಿಮ್ಗೆ ಫರ್ದರ್, ಈಗ ಮಾತ್ರ ಅಲ್ಲ, ಈ 21 daysಗೆ ಬಿಡಬಾರ್ದು. ಅದು ಫರ್ದರ್ ನಿಮ್ದು ಗ್ರೋತ್ಗೆ it will lead you to be successful. Okay, so hope you are much more inspired and inspired to implement these learnings you got from this 21 days basic course and get ready to learn more and more to grow in your business. So wishing you all the very best, all the very best. Okay, so without further delay, let us start our session with a motivating book reading by Madam Sushila. So we'll welcome Madam Sushila to the screen. Thank you, ma'am. Welcome. ಎಲ್ಲರಿಗೂ ಶುಭೋದಯ. ನಾನು ಸುಶೀಲಾ, ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ ಹಾಗೂ ಟೈಲರಿಂಗ್ ಮಾಡ್ತಾ ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಎಸ್ ಫ್ರೆಂಡ್ಸ್, ದಿನನಿತ್ಯ ನಾವು ಸಮಯವನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಬೇಕು, ಹಾಗೇನೆ ಅದರಿಂದ ಏನು ಪ್ರಯೋಜನ, ಮತ್ತೆ ಅದನ್ನು ನಾವು ಹಾಳು ಮಾಡಿದ್ರೆ ಏನಾಗ್ತದೆ ಅಂತ ವಿವರವಾಗಿ ನಮಗೆ ತಿಳಿಯಬೇಕು ಅದನ್ನು. ಅದೇ ನಾನು ಓದುವ ಬುಕ್ ಯಾವುದಂದ್ರೆ ಸಮಯ ಪಾಲನೆಯೇ ಗೆಲುವಿಗೆ ದಾರಿ ಅಂತೇಳಿ. ಅದರಿಂದ ಸಮಯವನ್ನು ಸೂಕ್ತವಾಗಿ ಬಳಸುವುದು ಹೇಗೆ, ಮನುಷ್ಯನು ತನ್ನ ಅಭ್ಯಾಸದಿಂದ ಅನುಭವವನ್ನು ಪಡೆದುಕೊಳ್ಳಬಹುದು. ಅಭ್ಯಾಸಗಳು ಸಕಾರಾತ್ಮಕವಾಗಿದ್ದರೆ ಅಭ್ಯಾಸಗಳು ಸಹ ಫಲವನ್ನು ಕೊಡುತ್ತವೆ. ಸಮಯವನ್ನು ಉಪಯೋಗ ಮಾಡಿಕೊಳ್ಳುವುದು ಸಹ ಒಂದು ಕಲೆ. ಅಂತಹ ಕಲೆ ಕೇವಲ ಅಭ್ಯಾಸದಿಂದ ಮಾತ್ರ ನಮಗೆ ಒಲಿದು ಬರಲು ಸಾಧ್ಯ. ಮನುಷ್ಯನ ಬದುಕನ್ನು ಯಶಸ್ವಿಯಾಗಿ ನಡೆಸಲು ಅಭ್ಯಾಸ ತುಂಬಾ ಮುಖ್ಯ. ಅಭ್ಯಾಸದಿಂದ ಅನುಭವ ಕೂಡಿ ಬರುವುದು.
ಅಭ್ಯಾಸಗಳನ್ನು ನಾವು ಒಳ್ಳೆಯ ಅಭ್ಯಾಸಗಳು, ದುರಭ್ಯಾಸಗಳು ಎಂದು ಕರೆಯುತ್ತೇವೆ. ಒಳ್ಳೆಯ ಅಭ್ಯಾಸಗಳು ಮನುಷ್ಯನನ್ನು ಉತ್ತಮವಾಗಿ ರೂಪಿಸುತ್ತವೆ. ಕೆಟ್ಟ ಅಭ್ಯಾಸಗಳು ಒಬ್ಬ ಮನುಷ್ಯನನ್ನು ಪ್ರಪಾತಕ್ಕೆ ತಳ್ಳಿ ಸೋಲಿನ ರುಚಿ ತೋರಿಸುವುದು. ಅಭ್ಯಾಸಗಳನ್ನು ಬಳಸಿಕೊಳ್ಳುವುದು ಹೇಗೆ? ಇಲ್ಲಿ ಒಂದು ಅಂಶವನ್ನು ನಾವು ಉಲ್ಲೇಖಿಸಲೇಬೇಕು. ಹವ್ಯಾಸಗಳು ಅಭ್ಯಾಸವನ್ನು ಬೆಳೆಸಿಕೊಳ್ಳಲು ಸಹಕಾರ ನೀಡುವುದು. ನಾವು ಇಷ್ಟಪಡುವ ಹವ್ಯಾಸಗಳು ಉತ್ತಮವಾಗಿ ಇರಬೇಕು. ಹವ್ಯಾಸಗಳು ಸಹ ನಮ್ಮ ಅಭಿರುಚಿ ಮಟ್ಟವನ್ನು ತೋರಿಸುತ್ತದೆ. ಹೀಗೆ ಮನುಷ್ಯನು ತನ್ನ ಬದುಕಿನಲ್ಲಿ ಹವ್ಯಾಸಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಮನುಷ್ಯನು ಬಾಲ್ಯದಿಂದಲೇ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಅಭ್ಯಾಸ ಹಠ, ಶಿಸ್ತು ಬೆಳೆಯಲು ಸಹಾಯ ಮಾಡುವುದು. ಶಿಸ್ತು ಮನುಷ್ಯನನ್ನು ಗೆಲುವಿನ ಕಡೆಗೆ ಸುಲಭವಾಗಿ ನಡೆಯುವಂತೆ ತಲುಪುವಂತೆ ಪ್ರೇರಣೆ ನೀಡುವುದು. ಒಬ್ಬ ಮನುಷ್ಯನ ಬದುಕನ್ನು ಕಲ್ಪನೆ ಮಾಡಿ ನೋಡಿ. ಗೆಲುವು ನಿಜಕ್ಕೂ ಮನುಷ್ಯನ ಪಾಲಿಗೆ ವರ. ಒಬ್ಬ ವ್ಯಕ್ತಿ ಅದೃಷ್ಟದಿಂದ ಗೆಲುವಿನ ಹಂಚಿಗೆ ತಲುಪುವುದು ಎಂದು ಕೆಲವರು ಹೇಳುವರು. ಆದರೆ ಒಂದು ಸಂಗತಿಯನ್ನು ನಿಶ್ಚಳವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಅದೃಷ್ಟ ಎನ್ನುವುದು ಅದರಿಷ್ಟ ಬಂದ ದಿನ ಬರುವುದು. ನಮಗೆ ಇಷ್ಟವಿರುವಾಗ ಅಥವಾ ಬಯಸಿದಾಗ ಅದೃಷ್ಟ ಬಾರದು. ಅಂತಹ ಅದೃಷ್ಟವನ್ನು ನಾವು ಅಟ್ಟಿಸಿಕೊಂಡು ಹೋಗುವುದು ಸರಿಯೇ? ಅದೃಷ್ಟಕ್ಕಿಂತ ಮಿಗಿಲಾದ ಹಲವಾರು ಸಕಾರಾತ್ಮಕ ಸಂಗತಿಗಳು ಜಗತ್ತಿನಲ್ಲಿ ಉಂಟು. ಒಬ್ಬ ವ್ಯಕ್ತಿಗೆ ಗೆಲುವಿಗೆ ಸನಿಹವಾಗಲು ಸಮಯ ಪಾಲನೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಮ್ಯಾಮ್, ನನಗೆ ಓದಲು ಅವಕಾಶವನ್ನು ಕೊಟ್ಟದ. Thank you. Wow, so Thank you, ma'am. wonderful. The topic ಪಕ್ಕ ರಿಲೇಟಿಂಗ್ ಟು ಟುಡೇ ಸೆಷನ್ ಅಂತ ಹೇಳ್ಬೋದು. ಹೇಗೆಂದ್ರೆ ನಾವು ಅದೃಷ್ಟ ಬಂದರೆ ಇಷ್ಟವಾಗಿರುವಾಗ ಬರ್ತದ ಒಂದು ನಾವು ಟೈಮ್ ಇಸ್ ಮನಿ ಅಂತ ಹೇಳ್ಬೋದು. ಟೈಮ್ ಕರೆಕ್ಟ್ ಆಗಿ ಪಾಲನೆ ಮಾಡಿದಾಗ ನಮ್ಗೆ ಸಕ್ಸಸ್ಗೆ ಕಡೆಗೆ ಹೋಗಕ್ಕೆ ನಮ್ಗೆ ತುಂಬಾ ಸುಲಭವಾಗುತ್ತವೆ. ಸೊ ಅದಕ್ಕೆ ನಾವೇ ಹೆಂಗೆ ಮಾಡ್ಬೇಕು, ನಮ್ದು ಹವ್ಯಾಸ ಡಿಸಿಪ್ಲಿನ್, ಈ ಶಿಸ್ತು ಇದ್ರ ಬಗ್ಗೆ ಕರೆಕ್ಟ್ ಆಗಿ ರಿಲೇಟ್ ಮಾಡಿ ಹೇಳಿದ್ದಾರೆ. ಸೊ ವಾಟ್ ವಿಲ್ ಹ್ಯಾವ್ ಟು ಡೂ ಇಸ್ ವಾಟ್ ಎವರ್ ವಿ ಆರ್ ಲರ್ನ್ಡ್ ವಿಥೌಟ್ ವೇಸ್ಟಿಂಗ್ ಅವರ್ ಟೈಮ್, practice or action. That's what we'll have to do. So we should not waste time in that. So ಯಾವುದು ಸ್ಟಡಿ ನಮ್ದು ನಾಲೆಡ್ಜ್ ಸಿಕ್ಕಿದೆ ಅದು ನಮ್ಮ ಯುಟಿಲೈಸ್ ಮಾಡಕ್ಕೆ ನಾವು ಡಿಸಿಪ್ಲಿನ್ಡ್ ಆಗಿರ್ಬೇಕು. ತುಂಬಾ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ಕೃಷ್ಣಪ್ಪ ಸರ್ ಟು ದಿ ಸ್ಕ್ರೀನ್ ಫಾರ್ ದಿ ಪ್ರಾಡಕ್ಟ್ ಆಫ್ ದ ಡೇ. Welcome, Krishnappa sir. Ma'am, Sorry? he's not there today. So, yes. Hello, friends. Okay. Yes, Anandwali, ma'am, you can do with the product. No problem. We can start with the product. No need. Yeah. So, friends, today we'll talk about our noni juice. This is a wonderful product called noni juice in Modicare. So, this is noni juice concentrate enriched with kokum. So noni juice will help you to build your immunity, build your gut health, build your energy, and kokum will improve your digestion system. Okay, this is a wonderful product. Every day if you continue to take, this is going to be your immunity builder and the health. We'll start our session. Thank you. ನಮ್ಗೆ ಇಮ್ಯುನಿಟಿ ಬಿಲ್ಡ್ ಮಾಡಕ್ಕೆ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕೋಕಮ್ ಕೂಡ ಇರೋದ್ರಿಂದ ನಮ್ದು ಡೈಜೆಷನ್ ಸಿಸ್ಟಮ್ ಇಸ್ ದ ಮೇನ್ ಥಿಂಗ್ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಡೈಜೆಷನ್ ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ನಿಮ್ದು
ಹೆಲ್ತ್ ಕೂಡ ಕರೆಕ್ಟ್ ಆಗಿರುತ್ತೆ ಅಂತ. ಸೊ ಇದು ಡೈಲಿ 30 ml ನಾವು ನೀರಲ್ಲಿ ಕುಡಿಬಹುದು, ಅಲ್ಲಾಂದ್ರೆ ಹಾಗೇನೆ ಕುಡಿಬಹುದು. ಮತ್ತೆ ಸಾಯಂಕಾಲ ಬೆಳಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ತಗೋಬಹುದು. ಸೊ ದಿಸ್ ವಿಲ್ ಗಿವ್ ಯು more energy also. Okay, so keep taking this one. Thank you. Yes, friends, good morning. So champions aren't made in the gyms. Champions are made from something they have deep inside them. A desire, a dream, a vision. So ಖಂಡಿತ ನಾವೆಲ್ಲ ಹುಟ್ಟುವಾಗ ಒಂದು ಸಾಧಾರಣ ವ್ಯಕ್ತಿಯಾಗಿ ಹುಟ್ಟಿರ್ತೀವಿ. ಬಟ್ ನಮ್ಮ ಜೀವನದಲ್ಲಿ ನಾವು ಯಾವುದು ಆಗ್ಬೇಕು, ಯಾವ ರೀತಿಯಲ್ಲಿ ನಾವು ಬೆಳೆದು ಬರ್ತೀವಿ ಅನ್ನೋದು ಏನಂದ್ರೆ ನಮ್ಮ ಒಳಗಡೆ ಇರುವಂತ ಒಂದು ಡಿಸಿಷನ್ ಆಗ್ಲಿ, ಅಥವಾ ನಮ್ಮ ಒಳಗಡೆ ಇರುವಂತ ಒಂದು ವಿಷನ್ ಏನಿದೆ, ನಮ್ಮ ಆಸೆ ಏನಿದೆ, ಅದನ್ನೇ ನಮ್ಮನ್ನ ಅದಕ್ಕೆ ತಕ್ಕಾಗಿ ನಮ್ಮನ್ನ ಕನ್ವರ್ಟ್ ಮಾಡುತ್ತೆ. ಏನ್ ಕೆಲಸ ಮಾಡ್ಬೇಕು ಎಲ್ಲಾನು ಉದ್ವೇಗದಿಂದ ಕೊಟ್ಟು ನಾವು ಚಾಂಪಿಯನ್ ಆಗ್ತೀವಿ. ಸೊ ಇದು ಒಂದು ತುಂಬಾ ಒಳ್ಳೆ ಕೋಟ್ ಆಗಿತ್ತು. ಯಾಕಂದ್ರೆ ನಮ್ಮಲ್ಲಿ ಏನು ಇಲ್ಲ ಅಂತ ನಾವು ಎಷ್ಟೋ ಜನ ಮನ್ಸಲ್ಲಿ ಅವ್ರ ಒಳಗಡೆ ಎಲ್ಲರ ಕೈಯಲ್ಲೂ ಟ್ಯಾಲೆಂಟ್ಸ್ ಗಳಿದೆ. ಬಟ್ ಅದು ಹೊರಗಡೆ ತಗೊಂಡ್ ಬರ್ಬೇಕು ಅಂದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಇಲ್ಲಿಗೆ ಕನೆಕ್ಟ್ ಮಾಡ್ಬೇಕು ಅಂತಿದ್ದಾಗ ಖಂಡಿತ ನಮ್ಮ ಮೋದಿಕೆಯರಲ್ಲಿ ಒಂದು ಬೇಸಿಕ್ ಕೋರ್ಸ್ ಪ್ಲಾಟ್ಫಾರ್ಮ್ ಏನಿದೆ, ಇಲ್ಲಿ ನಮ್ಮ ಎಲ್ಲರಲ್ಲೂ ಇರುವಂತ ಟ್ಯಾಲೆಂಟ್ ನ ಹೊರಗಡೆ ತಗೊಂಡ್ ಬರೋದಕ್ಕೆ ವಂಡರ್ಫುಲ್ ಆಗಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ವ್ಯಕ್ತಿತ್ವನ ಇಲ್ಲಿ ಬದಲಾವಣೆ ಮಾಡುತ್ತೆ. ಓಕೆ, ಇಷ್ಟು ದಿವಸ ನನ್ಗೆ ಸರಿಯಾದ ರೀತಿಯಲ್ಲಿ ಬೇರೆಯವ್ರ ಹತ್ರ ಒಳ್ಳೆ ರೀತಿಯಲ್ಲಿ ನಾವು ಮಾತಾಡಕ್ಕಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಮಾತಾಡೋದು ಹೇಗೆ ಅನ್ನೋದನ್ನು ನಾವು ತಗೊಂಡಿದ್ದೀವಿ, ಹೌದಲ್ವಾ? ಸೊ ನನ್ಗೆ ಬಿಸ್ನೆಸ್ ಮಾಡಕ್ ಆಗಲ್ಲ ಅಂತ ಹೇಳುವಾಗ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡೋದಕ್ಕೂ ನಮ್ಗೆ ಇಲ್ಲಿದ್ದಾರೆ. ಸೊ ಇದನ್ನ ನಾವು ತಗೊಂಡು ನಮ್ಮಲ್ಲಿ ಇರುವಂತ ಟ್ಯಾಲೆಂಟ್ ಈಗ ಬೇಸಿಕ್ ಕೋರ್ಸ್ ಅಲ್ಲಿ ಇವತ್ತಿರೋದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ನಾವು ಹೇಗೆ ಇಂಪ್ರೂವ್ ಆಗ್ಬೇಕು ಅನ್ನೋದಕ್ಕೆ ನಮ್ಗೆ ಇಲ್ಲೊಂದು ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಇದೆ, ಒಳ್ಳೆ ಎಜುಕೇಶನ್ ಸಿಸ್ಟಮ್ ಸಿಗ್ತಾ ಇದೆ. ಇದನ್ನ ಆಲ್ಮೋಸ್ಟ್ 21 days ಎಲ್ಲರೂ ಅಟೆಂಡ್ ಮಾಡಿದ್ದೀರಾ. ಕೆಲವರು 2 months, 3 months, 4 months ಈ ತರದಲ್ಲೂ ಅಟೆಂಡ್ ಮಾಡಿರೋರು ಇದ್ದೀರಾ. ಸೊ ನಿಮಗೆ ನೀವು ಒಂದು ಈ ಬೇಸಿಕ್ ಕೋರ್ಸ್ ಬರಕ್ ಮುಂಚೆ ಹೇಗಿದ್ದೀರಾ, ಈಗ ಹೇಗಾಗಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಹೌದಲ್ವಾ? ಸೊ ಇಷ್ಟೊಂದು ಇದು ಇರುವಾಗ ಈಗ ಹೊಸ ಲಾಸ್ಟ್ 1 month ಅಲ್ಲಿ 21 days ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ, ನಿಮ್ಮಲ್ಲೂ ನೀವು ಏನ್ ಆಗಿದ್ದೀರಾ ಅನ್ನೋದನ್ನ ನೋಡಿ. ಅಂಡ್ ಮೊನ್ನೆ ಒಂದು 4 ದಿವಸ ಫೈನಲ್ ಅಲ್ಲಿ ನಮ್ಗೆ ನಮ್ಮ ಮೆಂಟಾಲಿಟಿ ಯಾವ ತರ ಇರಬೇಕು, ಯಾವುದೇ ಒಂದು ವಿಷಯ ಸ್ಟಾರ್ಟ್ ಮಾಡ್ಬೇಕಂದ್ರೂ ನಾವು ಥಿಂಕಿಂಗ್ ಅಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಸೊ ಈಗ ನಾವು ಇಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ, ಎಲ್ಲರೂ ಬರೀ ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ಬಟ್ ಅದು ಈ ಕಡೆಯಿಂದ ಹೋಗ್ಬಿಡುತ್ತೆ, ಹೌದಲ್ವಾ? ಯಾವುದೇ ವಿಷಯ ನಾವು ಕೇಳಿಸ್ಕೊಂಡಾಗ ಇಲ್ಲಿಂದ ಬರುತ್ತೆ, ಹಿಂಗ್ ಹೋಗುತ್ತೆ, ಅದು ಪ್ರಯೋಜನ ಇರಲ್ಲ. ಇಲ್ಲಿ ಬರೋದಲ್ಲಿ ಯಾವ್ದು ಒಳ್ಳೆ ವಿಷಯಗಳು ಅದು ಒಳಗಡೆ ಹೋಗ್ಬೇಕು. ಓಕೆ, ಹೊರಗಡೆ ಹೋಗ್ಬಾರ್ದು, ಒಳಗಡೆ ಹೋಗ್ಬೇಕು. ಆ ತರ ಒಳಗಡೆ ಹೋಗಿರುವಂತ ವಿಷಯಗಳು ನಿಮ್ಮಲ್ಲಿ ಏನೆಲ್ಲ ಇದೆಯೋ ಅದನ್ನ ಇಲ್ಲಿ ಶೇರ್ ಮಾಡೋದಕ್ಕೆ ನಾವು ಇವಾಗ ನ್ಯೂ ಬ್ರಿಡ್ಜಿಂಗ್ ಅಪ್, ಈಗ ಹೊಸ ಬ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಮ್ಮ ರಿವಿಷನ್ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಖಂಡಿತ ಒಬ್ಬೊಬ್ರು ಹ್ಯಾಂಡ್ ರೈಸ್ ಮಾಡ್ತಾ ಆಲ್ರೆಡಿ ಇದರಲ್ಲಿ ಸುಮಾರು ದಿವಸ ಇದ್ದು ಇದನ್ನ ಬಳಸ್ಕೊಂಡಿದ್ದೀನಿ ಅನ್ನೋರು ಖಂಡಿತ ಶೇರ್ ಮಾಡೋದಕ್ಕೆ ಬರಬೇಕು. ಅಂಡ್ ಈ 21 days ಅಟೆಂಡ್ ಮಾಡಿರೋರು ಅವ್ರಿಗೆ ಏನಾಗಿದೆ, ನೆನ್ನೆ ಎಲ್ಲ ರೆಕಗ್ನಿಷನ್ ಆಗಿದೆ. ಬಿಕಾಸ್ ಫೈನಲ್ ಎಲ್ಲ ಆಗ್ತೀವಿ, ಕೊನೆಯಲ್ಲಿ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಇವತ್ತು ಗಣೇಶ್ ಸರ್ ಬಂದಿದ್ದಾರೆ. ಸೊ ನಿನ್ನೆ ಅವರು ಮಿಸ್ ಆಗಿರೋದ್ರಿಂದ ಅವ್ರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಒಂದು 21 days ಸೆಷನ್ ನೀವೇನ್ ಅಟೆಂಡ್ ಮಾಡಿದ್ದೀರಾ
ಅದಕ್ಕೆ ನಿಮ್ಮ ಒಂದು ನಿರ್ಧಾರ ತಗೊಂಡು ಬಂದಿದ್ದೀರಾ. ಸೊ ಹ್ಯಾಟ್ಸ್ ಆಫ್. ಅಂಡ್ ಎರಡನೇದಾಗಿ ನೀವು ಈ ಲೆವೆಲ್ ಅಲ್ಲಿ 13% ಲೆವೆಲ್ ರೀಚ್ ಆಗಿದ್ದೀರಾ. ಸೊ ನಿಮಗೋಸ್ಕರ ಒಂದು ಗ್ರೇಟ್ ಚಪ್ಪಾಳೆ ಎಲ್ಲರ ಕಡೆಯಿಂದ. ಸೊ ಮೋದಿಕೇರಲ್ಲಿ ಒಂದು ಹಂತಕ್ಕೂ ನಮಗೆ ರೆಕಗ್ನಿಷನ್ ಸಿಗ್ತಾ ಹೋಗುತ್ತೆ. ಬರೀ ಹಣ, ಆರೋಗ್ಯ ಆ ತರದೆಲ್ಲ ಬಾಂಧವ್ಯ ಮಾತ್ರ ಅಲ್ಲ, ರೆಕಗ್ನಿಷನ್ ನಮ್ಗೆ ಸಿಗ್ತಾ ಹೋಗುತ್ತೆ. ಖಂಡಿತ ಅದನ್ನು ನಾವು ತಗೊಳ್ಬೇಕಾಗಿರೋದು. ಓಕೆ, ಸೊ ಈಗ ನಾನು ಗಣೇಶ್ ಸರ್ ಅವ್ರನ್ನೇ ಇನ್ವೈಟ್ ಮಾಡ್ತೀನಿ. ನಿಮಗೆ ಈ 21 ದಿವಸದ ಕೋರ್ಸು ನಿಮ್ಮ ಜೀವನಕ್ಕೆ ಯಾವ ತರ ಅಳವಡಿಸ್ಕೊಳಕ್ಕೆ ಆಗುತ್ತೆ ಅನ್ನೋದನ್ನ ಶೇರ್ ಮಾಡಿ. ವೆಲ್ಕಮ್ ಸರ್. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಿದ್ಯಾ ಮ್ಯಾಮ್ ನನ್ನ ವಾಯ್ಸ್? ಎಸ್. ಎಲ್ರಿಗೂ ನಮಸ್ಕಾರ. ಹೆಸರು ಗಣೇಶ್. ಒಂದ್ ಸೆಕೆಂಡ್ ಸಾರಿ, ನಿನ್ನೆ ಯಾಕಂದ್ರೆ ನಮ್ಮ ಮನೇಲೇನೋ ಒಂದು ವಿಶೇಷ ಇತ್ತು, ಅದರಿಂದಾಗಿ ನಿನ್ನೆ ಜಾಯ್ನ್ ಆಗಕ್ಕಾಗಿಲ್ಲ. ನನಗೆ ಈ ಬೇಸಿಕ್ ಕೋರ್ಸ್ ಇಂದ ನನ್ಗಾಗಿರೋ ಅರ್ಥ ಮತ್ತೆ ನನಗಾದಂತ ಒಂದು ಅನುಭವ ಅಂದ್ರೆ, ಬೆಳಗ್ಗೆ ಎದ್ದೇಳೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಬೆಳಗ್ಗೆ ಎದ್ದೇಳೋದು ಅಷ್ಟೊಂದು ಫಸ್ಟ್ ಇದಕ್ಕೆ ಬರ್ದೇ ಮುಂಚೆ ಇರೋರಿಗೆ ಅಭ್ಯಾಸ ಇರೋದಿಲ್ಲ. ಒಂದು 4:15ಗೆ ಎದ್ದೇಳೋದು, 6 ಗಂಟೆ ತನಕ ಒಂದು ಏನು ರೀಡಿಂಗು ಮತ್ತೆ ಇದ್ರ ಒಂದು ಇನ್ಫಾರ್ಮೇಶನ್, ಅದಕ್ಕೆ ಮುಂಚೆ ವ್ಯಾಯಾಮ ಮಾಡೋದಕ್ಕದು ಇದೆಲ್ಲಾನು ತುಂಬಾನೇ ಚೆನ್ನಾಗಿದೆ. ನಾನು ವಾಕ್ ಮಾಡ್ತಾ ಇದ್ದೆ, ಬಟ್ ಆದ್ರೆ ಕಂಟಿನ್ಯೂಟಿ ಇರಲ್ಲ. ಇಲ್ಲಿ ನಮ್ಗೆ ಕಂಪಲ್ಸರಿ ಎದ್ದೇಳಲೇಬೇಕು, ಇದನ್ನೆಲ್ಲಾನು ಅಟೆಂಡ್ ಮಾಡ್ಲೇಬೇಕು ಅನ್ನೋದು ತುಂಬಾ ಚೆನ್ನಾಗಿದೆ. ಅದರಿಂದಾಗಿ ನಮ್ಗೊಂದು ಹೊಸ ಅನುಭವ ಆಗುತ್ತೆ. ಇದರಿಂದಾಗಿ 21 ದಿವಸದಿಂದನೂ ಪ್ರತಿ ದಿವಸ ಎದ್ದೇಳೋದು, ಅಟೆಂಡ್ ಮಾಡೋದು, ಇವೆಲ್ಲಾನು ತುಂಬಾನೇ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ತಕ್ಕಂಥದ್ದು. ಜೊತೆಲಿ ಒಂದು ಅಪರ್ಚುನಿಟಿ ಬಗ್ಗೆ ಮತ್ತೆ ನಾವು ಒಂದು ಕಲಿಕೆ, ಬುಕ್ ರೀಡಿಂಗ್ ಮಾಡೋದು, ಬುಕ್ಕಲ್ಲಿ ಬರ್ಕೊಳ್ಳೋದು, ನಮ್ಮ ಮೆಮೊರಿ ಜಾಗರಣೆ ಮಾಡೋದು, ಮತ್ತೆ ಅಲೆಕ್ಸಾಂಡರ್ದು ಒಂದು ಸ್ಟೋರಿ ತುಂಬಾ ಚೆನ್ನಾಗಿದೆ. ಆಗಲ್ಲ ಆದ್ರೆ ಅದೇ ಕೈ ಕುಯ್ಕೊಳ್ಳೋದು ಇದೆಲ್ಲಾನು, ಆದ್ರೆ ಅರ್ಥಗಳು ಸುಮಾರಷ್ಟು ಅರ್ಥಗಳನ್ನ ಒಂದೊಂದಾಗಿ ನಮ್ಮ ತಲೆಯಲ್ಲಿ ಇಟ್ಕೊಳ್ತಾ ಮತ್ತೆ ನಾವು ನೆಕ್ಸ್ಟ್ ಹಿಂಗೆ ಆಕ್ಷನ್ ಮಾಡ್ಬೇಕು. ಈ ಸ್ಟೋರಿಗಳೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಜನರ ಮುಂದೆ ಹೋದಾಗ ಯಾರೇ ಏನೇ ನಮ್ಮನ್ನ ಹೇಳಿದ್ರು ಅವ್ರಿಗೆ ಉತ್ತರ ಕೊಡೋದಕ್ಕೆ ನಮಗೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಕ್ವಶನ್ಸ್. ನಾವು ಓದ್ತಿರೋಂತ ಈ ಒಂದು ಎಜುಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಎಜುಕೇಶನ್. ನನ್ಗೆ ಓದಕ್ಕೂ ಬರೆಯಕ್ಕೂ ಬರಲ್ಲ ಅಂದ್ರೆ ಕೂಡ ಏನೋ ನನ್ಗೆ ಅರ್ಥ ಆಗೋತ್ತಲ್ಲ ಬುಕ್ಕಿನ ತಗೊಂಡು ಬರ್ಕೊಳ್ತಾ ಇರ್ತೀನಿ. ಇದನ್ನ ಮತ್ತೆ ನಾನು ನೋಡಕ್ ಹೋದ್ರು ಏನಿದು, ಇದು ಬರುತ್ತೆ ನನಗೆ, ಏನಿದು ಕರೆಕ್ಟಾಗಿ ನನ್ಗೆ ಅರ್ಥ ಆಗಲ್ಲ. ಅದು ಹೆಂಗೋ ಒಂದು ರೀತಿಯಾಗಿ ನಮ್ಮ ಮೈಂಡಿಗೆ ಬಂದೇ ಬರುತ್ತೆ. ನಾವಾಗ ಬರ್ದಿರ್ತೀವಿ, ಅದು ಸ್ವಲ್ಪ ಯೋಚನೆ ಮಾಡಿದಾಗ ಟಕ್ಕಂದ್ರೆ ನಮ್ಮ ಬ್ರೈನ್ ಓಪನ್ ಆಗತ್ತೆ. ಇಷ್ಟು ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಒಂದು ಸೆಕೆಂಡ್ ಥ್ಯಾಂಕ್ಸ್ ಮ್ಯಾಮ್. ಸಂಧ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್. ನನ್ನನ್ನು ಕಮಿಟ್ ಮಾಡಿಸಿದ್ರು. ಮತ್ತೆ ಬೇರೆಯವ್ರನ್ನ ಹೇಗೆ ಕಮಿಟ್ ಮಾಡ್ಬೇಕು ಅನ್ನೋದು ಮೇಡಮ್ ನನ್ನನ್ನ ಹೆಂಗ್ ಕಮಿಟ್ ಮಾಡಿದ್ರು ಸೇಮ್ ನನ್ನ ಜನಕ್ಕೂ ಈ ರೀತಿ ನಾನು ಈ ಅವಕಾಶದಲ್ಲಿ ತಗೊಂಬರ್ಬೇಕಂತ ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಬಿಲ್ ಗೇಟ್ಸ್ ಇಂದ ಹಿಡಿದು ಮುಖೇಶ್ ಅಂಬಾನಿ, ಸೊ ಎಲ್ಲ ಹಣವಂತರು ಶ್ರೀಮಂತರು ಆಗಿರೋರು ಮಾಡಿದ್ದು ಒಂದೇ ಕೆಲಸಗಳು. ಓಕೆ, ಸೊ ಅದು ಏನು ಅಂತ ನೋಡಿದಾಗ, ಫಸ್ಟು ಬೆಳಗ್ಗೆ ಎದ್ದೇಳೋದು, ಎರಡನೇದು ಬುಕ್ಸ್ಗಳು ಓದೋದು, ಎಕ್ಸಸೈಸ್ ವ್ಯಾಯಾಮಗಳು ಮಾಡ್ತಾ ಇರೋದು, ಮತ್ತೆ ಅವರ ವ್ಯಕ್ತಿತ್ವನ ಬದಲಾವಣೆ ಮಾಡಿರೋದು. ಓಕೆ, ನೆಕ್ಸ್ಟ್ ಲೆವೆಲ್ಗೆ ಚೇಂಜ್ ಆಗ್ತಾ ಹೋಗಿರೋದು ಅಂಡ್ ಅವರ ಬಿಸ್ನೆಸ್ ನ ಬಿಲ್ಡ್ ಮಾಡಿರೋದು. ಸೊ ಇದೇ ಕೆಲ್ಸಗಳು ಅವ್ರು ಮಾಡ್ತಾ ಇದ್ದಿದ್ದನ್ನೇ ಆ ಲೆವೆಲ್ಗೆ ಅವ್ರು ಬಂದಿದ್ದಾರೆ ಅಂದ್ರೆ, ನಮ್ಮಲ್ಲಿ ಯಾರಿಗೆ ಖಂಡಿತ ನಮ್ಮ ಬಿಸ್ನೆಸ್ ಅಲ್ಲೂ ನಾವು ಮುಂದೆ ಹೋಗ್ಬೇಕು ಅಂತಿರುವಾಗ ಈ ಟಾಸ್ಕ್ಗಳು ನಾವು ಮಾಡ್ಲೇಬೇಕಾಗಿರುತ್ತೆ. ಓಕೆ, ಸೊ ನಮ್ಮ ಈ ಅವಕಾಶದಲ್ಲಿ ನಮಗೆ ದಿನನಿತ್ಯ ಏನೆಲ್ಲ ಟಾಸ್ಕ್ ಮಾಡ್ಬೇಕು ಅನ್ನೋದು ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಈ ಟಾಸ್ಕ್ಗಳಲ್ಲಿ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ಬಹುದು. ಓಕೆ, ಅಂಡ್ ನಿನ್ನೆ ಶಿಲ್ಪಾ ಮೇಡಮ್ ಅವರು ಬರಕ್ಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು. ಅವರು ಶೇರ್ ಮಾಡ್ಬೇಕು ಅಂತ ತುಂಬಾ ಆಸಕ್ತಿಯಿಂದ ಇದ್ದಾರೆ.
ಇವತ್ತೇನಾದ್ರೂ ಅವ್ರಿಗೆ ಖಂಡಿತ ಬರ್ಬೋದು ಅಂದ್ರೆ ನಿಮ್ಗೆ ಚಾನ್ಸ್ ಈಗ ಓಪನ್ ಇದೆ. ಅನ್ಮ್ಯೂಟ್ ಮಾಡಕ್ ಆಗುತ್ತಂದ್ರೆ ಖಂಡಿತ ಮಾಡ್ಕೊಂಡ್ ಬನ್ನಿ. ಆಗ್ತಾ ಇಲ್ವಾ? ಚಾಟ್ ಅಲ್ಲಿ ಹಾಕಿ, ನೋ ಪ್ರಾಬ್ಲಮ್. ಓಕೆ, ಸೊ ಎಸ್, ಈಗ ಮಹೇಶ್ ಅವರು ಇನ್ವೈಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಅತ್ಯುತ್ತಮ ಪ್ರಾರ್ಥನೆ ಅಂದರೆ ಕೃತಜ್ಞತೆ ಅಂತ. ಸೊ ಅಮ್ಮ ಭಗವಾನ್, ಸೊ ಬೆಂಗಳೂರಲ್ಲಿ ಇದ್ದವ್ರಿಗೆ ಗೊತ್ತಾಗತ್ತೆ. ಸೊ ಇವರು ಹೇಳಿರೋದು. ಸೊ ನಮ್ಮ ಅತ್ಯುತ್ತಮ ಪ್ರಾರ್ಥನೆ ಅಂದ್ರೆ ನಮ್ಗೆ ಇದು ಕೃತಜ್ಞತೆ ಅಂತ. ಸೊ ನಾವು ಬೆಳಿಗ್ಗೆ IM ಕ್ಲಬ್ ಅಂದ್ರೆ ಸೊ ಮಾರ್ನಿಂಗ್ ಅಲ್ಲಿ ಕೃತಜ್ಞತೆಯನ್ನ ನಾವು ನಮ್ಮ ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಚೆಕ್ ಲಿಸ್ಟ್ ಅಂತ. ಸೊ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನ್ ಚೆನ್ನಾಗಿದ್ರೆ ಬೇರೆಯವ್ರಿಗೆ ಚೆನ್ನಾಗಿರುವುದನ್ನ ಹೇಳ್ಕೊಡ್ಬೋದು. ಫಸ್ಟ್ ನಾನು ಮಾಡ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳೋದಾದ್ರೆ, ನಾನು ಈಗ ಸರ್ ಹೇಳ್ದಾಗೆ 5 ಗಂಟೆಗೆ ಏಳುವುದು. ಸೊ ಇದು ಮೊದಲನೇ ಸ್ಟೆಪ್. ಯಾಕಂದ್ರೆ ನಾವು ಮಿಲೇನಿಯರ್ ಆಗ್ಲಿಕ್ಕೆ ಹೊರಟಿದೀವಿ ಅಂದ್ರೆ ಈಗಾಗ್ಲೇ 100ಕ್ಕೆ 90% ಜನ ಇನ್ನು ಮಲಗಿ ಇದ್ದಾರೆ. ಕೇವಲ 10% ಜನ ಬೆಳಿಗ್ಗೆ 5 ಗಂಟೆಗೆ ಅಂದ್ರೆ ಎದ್ದು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ 18 hours ವರ್ಕ್ ಮಾಡ್ತಾರಂತ. ನಮ್ಮ ಸಕ್ಸಸ್ ಕೂಡ ಮೊದಲನೇ ಹೆಜ್ಜೆ ಅದು. ಸೊ ಬೆಳಿಗ್ಗೆ 5 ಗಂಟೆಗೆ ಹೇಳೋದು. ಸೊ ಅದೇ ರೀತಿ 1 ಲೀಟರ್ ನೀರು ಕುಡಿಯುವುದು. ಸೊ ಹಾಗೆ ಗ್ರೀನ್ ಟೀ ತಗೊಳ್ಬಹುದು. ನಂತರ ವ್ಯಾಯಾಮ, ಸೊ ನಾವು ಮಾಡ್ತಾ ಇದೀವಿ ಅದನ್ನ. ಅದೇ ರೀತಿ ಪ್ರಾಣಾಯಾಮ ಮತ್ತು ಧ್ಯಾನ, ಹಾಗೆ ಕೃತಜ್ಞತೆ. ನಮ್ಮ ದೇಹದ ನಮ್ಮ ಎಲ್ಲ ಬಿಡಿ ಭಾಗಗಳಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನ ಸಲ್ಲಿಸೋದು. ಸೊ ಅದೇ ರೀತಿ ವಿಜುವಲೈಸೇಷನ್, ಕಲ್ಪನೆ ಮಾಡ್ಕೊಳ್ಳೋದು. ಸೊ ನಾನೇನಾಗ್ಬೇಕು ಅನ್ನೋದನ್ನ ಅಥವಾ ನನ್ಗೇನ್ ಬೇಕು ಅನ್ನೋದನ್ನ ನಾನು ಕಲ್ಪನೆ ಮಾಡ್ಕೊಳ್ಳೋದು. ಅದೇ ರೀತಿ ರೀಡಿಂಗ್, ಬುಕ್ ರೀಡಿಂಗ್ ಆಗಿರ್ಬೋದು ಅಥವಾ ಕೇಳೋದಾಗಿರ್ಬೋದು. ಸೊ ಯಾವ್ದಾದ್ರು ಒಂದು ಮಾಡ್ತಾ ಇದ್ದೀನ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ನಾನು ಓದ್ಬೇಕು, ಇಲ್ಲಾಂದ್ರೆ ನಾನು ಯಾರು ಓದಿದನ್ನ ಕೇಳಬೇಕು. ಹಾಗೆ ನನ್ನ ದೇಹಕ್ಕೆ ಬೇಕಾಗಿರುವ ಪ್ರೋಟೀನ್ ಅನ್ನ ನಾನು ತಗೊಳ್ತಾ ಇದ್ದೀನ, ಸರಿಯಾದ ಹೊರಗಡೆ ನಾವು ಆಹಾರದಲ್ಲೂ ಜೊತೆಗೆ ನನ್ನ ಎಕ್ಸ್ಟ್ರಾ ಅಂದ್ರೆ ಸರಿದೂಗಿಸ್ಲಿಕ್ಕೆ 100% ನನ್ನ ದೇಹಕ್ಕೆ ಪ್ರೋಟೀನ್ ಸರಿದೂಗಿಸ್ಲಿಕ್ಕೆ ನಾನು ನಮ್ಮ ಮೋದಿ ಕೇರಲ್ಲಿ ಪ್ರೋಟೀನ್ ತಗೊಳ್ತಾ ಇದ್ದೀನ ಅಂತ ನೋಡೋದಾಗಿರ್ಬೋದು. ಹಾಗೆ ವಿಟಮಿನ್ ಮತ್ತೆ ಮಿನರಲ್. ಸೊ ಎಲ್ಲ ಒಂದೇ ತರಕಾರಿಯಲ್ಲಿ ಎಲ್ಲಾ ವಿಟಮಿನ್ಸ್ ಇರಲ್ಲ. ಸೊ ಎಲ್ಲಾ ತರಕಾರಿಯಲ್ಲಿ ಒಂದೊಂದು ವಿಟಮಿನ್ಸ್ ಇರುತ್ತೆ. ಸೊ ನಾವು ಎಲ್ಲಾ ಜಾತಿಯ ತರಕಾರಿಯನ್ನ ತಿಂತಾ ಇದೀವ ಅಥವಾ ಸೊ ನಮ್ಗೆ ಅಲ್ಲಿ ಸಿಗದಿರೋದಕ್ಕೆ ನಾವು ಇಲ್ಲಿ ಮೋದಿ ಕೇರಲ್ಲಿ ಮಲ್ಟಿ ವಿಟಮಿನ್ ಅಂತ ಇದೆ. ಸೊ ಮಿನರಲ್ ಇದನ್ನ ನಾನು ತಗೊಳ್ತಾ ಇದ್ದೀನ. ಸೊ ಇದು ಕೂಡ ನೋಡ್ಬೇಕಾಗತ್ತೆ. ಜೊತೆಗೆ ಸೊ ಡಿಟಾಕ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಹೊರಗಡೆ ಪದಾರ್ಥವನ್ನ ಸೇವನೆ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ನನ್ನ ಬಾಡಿಗೆ ವಿಷಗಳು ಹೋಗ್ತಾ ಇದೆ. ಸೊ ಅದಕ್ಕೆ ಬೇಕಾಗಿರೋದು ಡಿಟಾಕ್ಸಿಫೈಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ನೀವು ನಮ್ಮ ಮೋದಿ ಕೇರಲ್ಲಿ ನಮ್ಗೆ ಈಸಿಯಾಗಿ ಒಂದು ಡಿಟಾಕ್ಸಿಫಿಕೇಶನ್ ಅಂದ್ರೆ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳಿಕ್ಕೆ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದು 10 ಗಿಡಮೂಲಿಕೆಯಿಂದ ಮಾಡಿರುವಂತದ್ದು. ಸೊ ಇದನ್ನ ನಾನು ತಗೊಳ್ತಾ ಇದ್ದೀನ. ಯಾಕಂದ್ರೆ ವಿಷ, ನಮ್ಮ ರಕ್ತ ಏನು ನಂಜಾಗತ್ತೆ ಅಥವಾ ವಿಷ ಏರುತ್ತೆ, ವಿಷ ಜಾಸ್ತಿ ರಕ್ತದಲ್ಲೇ ವಿಷ ಇದ್ದಾಗ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಸೊ ಈ ಕಾಯಿಲೆಯನ್ನ ನಾವು ಬರಬಾರ್ದು ಅಂತಂದ್ರೆ ಸೊ ಅಥವಾ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಇದು ಡಿಟಾಕ್ಸ್ ಕೂಡ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದೇ ರೀತಿ ಹಣ್ಣು, ಡ್ರೈ ಫ್ರೂಟ್ಸ್ ಇದನ್ನು ಕೂಡ ನಾವು ತಿಂತಾ ಇದೀವಿ ಅಂತ ಅಂದ್ರೆ ದೊಡ್ಡ ದೊಡ್ಡ ಜನ ಅಥವಾ ಶ್ರೀಮಂತರೆಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಅಥವಾ ಆತರದನ್ನ ಜಾಸ್ತಿ ತಿಂತಾ ಇರ್ತಾರೆ. ಸೊ ಅದಕ್ಕೆ ಸೊ ನಾವು ಸ್ವಲ್ಪ ನಮ್ಮ ತಕ್ಕ ಮಟ್ಟಿಗಾದ್ರೂ ಒಂದ್ ಸ್ವಲ್ಪನಾದ್ರೂ ತಿಂತಾ ಇದೀವಿ ಅಂತ ನೋಡ್ಬೇಕು. ಹಾಗೆ ಊಟ ಮಾಡುವಾಗ ಅಥವಾ ತಿಂಡಿ ತಿನ್ನುವಾಗ ಆಕ್ಚುಲಿ 32 ಬಾರಿ ಅಗಿಯುವುದಂತಿದೆ. ನಾವು ಚೆನ್ನಾಗಿ ಅಗಿದಾಗ ಸೊ ನಮ್ಗೆ ಅರ್ಧ ಜೀರ್ಣಕ್ರಿಯೆ ಅಲ್ಲೇ ಆಗುತ್ತೆ. ಸೊ ಅದರಿಂದ ನಮ್ಗೆ ಏನಾದ್ರೂ ಬರದೇ ಇರುವಂತದ್ದು ಅಂದ್ರೆ ಅಜೀರ್ಣತೆ ಅಥವಾ ಗ್ಯಾಸ್ಟ್ರಿಕ್ ಈ ತರ ಸಮಸ್ಯೆಗಳು ನಾವೇ ಅಂದ್ರೆ ಕಂಟ್ರೋಲ್ ಮಾಡ್ಬೋದು. ನಾವು ಚೆನ್ನಾಗಿ ಅಗೆದು ತಿಂದಾಗ ಸೊ ಅಲ್ಲೇ ಎಲ್ಲ ಆಹಾರ ಅರ್ಧ ಜೀರ್ಣ ಆಗತ್ತೆ. ಅದನ್ನ ಮಾಡ್ತಾ ಇದೀವಿ ಅಂತ ನೋಡೋದು. ಸೊ ಜೊತೆಗೆ
ಹೆಚ್ಚು ನಿಸರ್ಗ ಆಹಾರವನ್ನ ಸೇವನೆ ಮಾಡ್ತಾ ಇದೀವ. ಸೊ ನಮಗೆ ನ್ಯಾಚುರಲ್ ಆಗಿ ಸಿಕ್ಕಿರೋದನ್ನೇ ನಾವು ಬಿಟ್ಟು ಬೇರೆ ಬೇರೆದನ್ನ ತಿಂತಾ ಇರ್ತೀವಿ. ಸೊ ಅದಕ್ಕೆ ನ್ಯಾಚುರಲ್ ಆಗಿ ಏನ್ ಸಿಗುತ್ತೆ ಅದನ್ನ ನೀವು ಹೆಚ್ಚು ತಿಂದಾಗ ಸೊ ಅದರಲ್ಲೂ ಕೂಡ ನಮ್ಮ ಆರೋಗ್ಯನ ನಾನು ಏನು ಚೆನ್ನಾಗಿ ಇಟ್ಕೊಳ್ಬೋದು. ಸೊ ಹಾಗೆ ಹಲ್ಲು ಉಜ್ಜುವುದು, ರಾತ್ರಿ ಹಲ್ಲು ಉಜ್ಜುವುದು ಮತ್ತು ಬೆಳಿಗ್ಗೆ ಅಂದ್ರೆ 2 ಬಾರಿ ಹಲ್ಲು ಉಜ್ಜುವುದು. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೊನೆಯದಾಗಿ ನಾನು ಟೈಮ್ ಅಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀನಿ, ಅಂದ್ರೆ ಫ್ಯಾಮಿಲಿ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇರುವುದು. ಸೊ ಇದೊಂದು ಒಳ್ಳೆಯ ಲೈಫ್ ಎಜುಕೇಶನ್, ಅಂದ್ರೆ ಲೈಫ್ ಎಜುಕೇಶನ್ ಇವೆಲ್ಲ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಇದರಲ್ಲಿ. ಸೊ ಎಲ್ಲವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಮತ್ತು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ 16 ಇದೆ. ಸೊ ನಾನು ಈಗಾಗಲೇ 12 ಮಾಡ್ತಾ ಇದ್ದೀನಿ. ಸೊ ಇದು ಇನ್ನೂ ಒಂದು 4 ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು, ನನಗೆ ಇಷ್ಟೊತ್ತನ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದ. Thank you, sir. So next, Noor Ahmed sir. ಎಲ್ರಿಗೂ ಶುಭೋದಯ. ನಾನು ಭಾರತೀಯ ಜಯಾದಿತ್ಯ ಬ್ಯಾಂಗ್ಳೂರಿಂದ. ನಾನು ಬೇಸಿಕಲಿ ಬ್ಯೂಟಿಷಿಯನ್. ನನ್ಗೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ಗೋಸ್ಕರ ನಾನು ಈ ಅವಕಾಶಕ್ಕೆ ಬಂದಿದ್ದು. ನನ್ಗೆ ಈ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದು ಕರ್ತಂದಿದ್ದು ಅವಕಾಶಕ್ಕೆ ಶಾರದಾಂಬ ಮೇಡಮ್ ಅವ್ರಿಗೆ ತುಂಬ ಹೃದಯ ಕೃತಜ್ಞತೆಗಳು. ಯಾಕೆ ಅಂತಂದ್ರೆ ಬರೀ ನಾವು ಬಿಸ್ನೆಸ್ಸೇ ಅಂತಲ್ಲ, ನಾನು ಇಲ್ಲಿ ಬಂದಾದ್ಮೇಲೆ ತುಂಬಾ ವಿಚಾರಗಳು ನನ್ಗೆ ಗೊತ್ತಾಗ್ತಾ ಇದೆ. ನನ್ಗೆ ಇದರಿಂದ ಫಾರಿನ್ ಟ್ರಿಪ್ ಹೋಗ್ಬೇಕು ಅನ್ನೋ ತುಂಬಾ ಆಸೆ ನನ್ಗೆ. ಇಲ್ಲಿ ಇದರಿಂದ ಅವಕಾಶ ನನ್ಗೆ ಸಿಕ್ತು. ನಂಗೆ ಇನ್ನೂ ದೊಡ್ಡ ಒಂದು ಏನು ಡ್ರೀಮ್ ಇದೆ ಅಂದ್ರೆ ಅಲ್ಟಿಮೇಟ್ ಎಲ್ಲ ಪ್ರಪಂಚದ ಎಲ್ಲಾ ದೇಶನೂ ಸುತ್ಕೊಂಡ್ಬರ್ಬೇಕು ಫ್ರೀಯಾಗಿ ಅನ್ನೋದು. ಸೊ ಅದು ಈ ಅವಕಾಶದಿಂದ ಆಗತ್ತೆ ಅಂತ ನನ್ಗೆ ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ. ಮನುಷ್ಯನ ಸೋಲಿಗೆ ಬಹುದೊಡ್ಡ ಕಾರಣ ಸಮಯ ಪ್ರಜ್ಞೆಯ ಕೊರತೆ. ಆದ್ದರಿಂದ ಕಾಲದೊಂದಿಗೆ ಓಡದಿದ್ದರೆ ಕಾಲವು ನಮ್ಮನ್ನು ಬಿಟ್ಟು ಓಡುತ್ತದೆ. ಇದು ನನಗೆ ಇಲ್ಲಿ ಬಂದಾಗ ಅರ್ಥ ಆಗಿದ್ದು. ಯಾವಾಗ್ಲೂ ನಾವು ಇಲ್ಲಿ ಬೇಸಿಕ್ ಕೋರ್ಸ್ ಇಂದ ತುಂಬಾ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ಗೆ ಲೈಫ್ ಎಜುಕೇಶನ್ ಅಲ್ಲಿ ನನ್ಗೆ ಅರ್ಥ ಆಗಿದ್ದು ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಈಸ್ ಸುಪ್ರೀಂ ಹೆಲ್ತ್ ಅನ್ನೋದು. ಸೊ ನಂಗೆ ಇಲ್ಲಿ ಬಂದಾದ್ಮೇಲೆ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು. ಇಲ್ಲಿ ನೀರ್ ಕುಡಿಯೋದ್ರಿಂದ ಡಿಟಾಕ್ಸಿಫಿಕೇಶನ್ ಡಿಟಾಕ್ಸ್ ತಗೊಳ್ಳೋದ್ರಿಂದ ನನ್ಗೆ ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಯ್ತು. ಸೊ ಅದ್ರ ಜೊತೆಗೆ ನನ್ಗೆ ಬಾಂಧವ್ಯ ಮೇನ್ ಆಗಿ ನನ್ಗೆ ಎಲ್ಲಾ ಹೆಲ್ತ್ 15ರಲ್ಲಿ ಆಲ್ಮೋಸ್ಟ್ 14-15 ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಇದರಿಂದ ಎಲ್ಲ ಹೆಲ್ತ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಬಾಂಧವ್ಯದು ತುಂಬಾ ಇದು ನನ್ಗೆ ಇದು ಗೊತ್ತಾಗಿದ್ದು ನಾನ್ ಯಾವಾಗ್ಲೂ ಮುಂಚೆ ಇತರರ ಒಂದು ಇದಿದೆ ಏನು, ಇತರರು 0% ನಮ್ದು 100% ಅಂತ. ನನ್ಗೆ ಫಸ್ಟ್ ನಾನು ಯೋಚನೆ ಮಾಡ್ತಾ ಇದ್ದು ನಂದು 0%, ಇತರರು 100% ಅಂತ. ಅಂದ್ರೆ ನಾನ್ 0, ನಂದೇನು ಇಲ್ಲ ತಪ್ಪು, ಎಲ್ಲ ಬೇರೆಯವ್ರ ಮೇಲೆ ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬೇರೆಯವ್ರನ್ನೇ ನಾನು ಅವಲಂಬಿಸ್ಕೊಂಡಿದ್ದೆ. ಜೊತೆಗೆ ಒಂಥರ ಅವರಿಂದ ಏನು ನನ್ಗೆ ಏನಾದ್ರೂ ಇಮಿಡಿಯೇಟ್ ಆಗಿ ನಾನು ಟ್ರಿಗರ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ನನ್ಗೆ ಪರಿಸ್ಥಿತಿ ಏನು ಅಂತಂದ್ರೆ ನಂದೇ 100%, ಇತರರು 0%. ಇದರಿಂದ ತುಂಬಾ ಕಲ್ತಿದ್ದೀನಿ. ತುಂಬಾ ಜೀವನದಲ್ಲಿ ಒಂದು ಏನು ಒಂದು ವ್ಯಕ್ತಿತ್ವ ಬೆಳೆಸ್ಕೊಳಕ್ಕೆ ಇದೆ ಒಂದು ಕಾರಣ ಅಂತ ಅನ್ಕೋತಾ ಇದ್ದೀನಿ. ಜೊತೆಗೆ ನನ್ಗೆ ಎಲ್ಲಾ ಅಪ್ಲೈನ್ಸ್, ಅದ್ರಲ್ಲೂ ಶಾರದಾ ಮೇಡಮ್ ನನ್ಗೆ ಎಷ್ಟು ರೀತಿನಲ್ಲಿ ಅವರಿಂದ ತುಂಬಾ ಪಾಠ ಕಲ್ತಿದ್ದೀನಿ ನಾನು. ಅಂದ್ರೆ ಅವ್ರು ಹೇಳ್ಕೊಟ್ಟೋದಕ್ಕಿಂತ ಜಾಸ್ತಿಯಾಗಿ ಅವ್ರನ್ನ ನೋಡಿ ಅವ್ರನ್ನ ಮಾತಾಡೋ ರೀತಿನಲ್ಲಿ ಅವ್ರದ್ದು ಒಡನಾಟದಲ್ಲಿ ತುಂಬಾ ಕಲ್ತಿದ್ದೀನಿ. ಮತ್ತೆ ಬೇಸಿಕ್ ಕೋರ್ಸ್ ಇಂದ ತುಂಬಾನೇ ವಿಚಾರಗಳು ನನ್ಗೆ ಅರ್ಥ ಆಗಿದೆ ಇಲ್ಲಿ. ರೆಗ್ಯುಲರ್ ಆಗಿ ನನ್ಗೆ ಮೇನ್ ಆಗಿ ಚೆಕ್ ಲಿಸ್ಟ್ ಮಾಡೋದ್ರ ಜೊತೆಗೆ ಬಿಸ್ನೆಸ್ ಮಾಡೋದನ್ನ ನಾವು ಮುಂಚೆ ಎಲ್ಲ ಬಿಸ್ನೆಸ್ ಸುಮ್ನೆ ಏನೋ ಆಟಾಟಿಗೆ ಮಾಡ್ತಾ ಇದ್ದೆ. ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಆಕ್ಚುಲಿ ಬೇಸಿಕಲಿ ಇದನ್ನ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಂಡಿದ್ದು ನನ್ಗೆ ನನ್ನ ಸ್ವಂತಕ್ಕೆ ಏನು ನನ್ಗೆ ಬೇಕಾಗಿದ್ದಷ್ಟಕ್ಕೆ ಅಂತ. ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಎಷ್ಟಾಗ್ತಾ ಇತ್ತು, ಒಬ್ರಿಬ್ರಿಗೆ ಮಾಡ್ಬೋದಾಗಿತ್ತು. ಆದ್ರೆ ಇಲ್ಲಿ ತುಂಬಾ ಅವಕಾಶ ಇದೆ. ಈ ಅವಕಾಶನ ಬಳಸ್ಕೊಂಡು ಮುಂದೆ ನಾವು ಬೆಳೆಯೋಣ ಅಂತ. ಥ್ಯಾಂಕ್ ಯು ಮ್ಯಾಮ್. Yes, thank you. Welcome, sir. ಎಸ್ ಮ್ಯಾಮ್, ನೂರ್ ಅಹಮದ್ ಅಂತ ಮಾತನಾಡೋದು.
ಮೋದಿಕೇರಿ ಬರೋದಕ್ಕಿಂತ ಪೂರ್ವದಲ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ಅವಕಾಶವನ್ನು ಹುಡುಕಬೇಕಾದ್ರೆ ನನಗೆ ಮೋದಿಕೇರಿ ಅವಕಾಶ ಸಿಕ್ಕಿತ್ತು ನಾಗರತ್ನ ಮೇಡಮ್ ಕಡೆಯಿಂದ. ನನಗೆ ಮಾರ್ನಿಂಗ್ ಕ್ಲಾಸ್ ಇಂದ ತುಂಬಾ ಯೂಸ್ಫುಲ್ ಆಗಿದೆ. ಏನಕಂದ್ರೆ ಫಸ್ಟ್ ನನಗೆ ಹೇಳೋದು ಒಂದು ಅಭ್ಯಾಸ ಇರಲಿಲ್ಲ. ಈಗ ಕಂಟಿನ್ಯೂಸ್ ಆಗಿ 4:30 ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬ ಸಾಧಕನಿಗೆ ಏಕಾಗ್ರತೆ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಯಾವಾಗಲೂ. ಅದಕ್ಕೋಸ್ಕರ ದೇವರು ಹೇಳ್ತಾರ, ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಜನಗಳನ್ನು ಸರಿಯಾದ ಸ್ಥಳದಲ್ಲಿ ಒಂದು ಮಾಡಿರುತ್ತಾರೆ. ಏತಕ್ಕೋಸ್ಕರ ಅಂದರೆ ಅಂದುಕೊಂಡದ್ದನ್ನು ಸಾಧಿಸೋದಕ್ಕೋಸ್ಕರ. ಒಬ್ಬ ಸಾಧಕನಿಗೆ ಸ್ಕಿಲ್ ಮತ್ತು ಏಕಾಗ್ರತೆ ಶಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಈ ಮಾರ್ನಿಂಗ್ ಕ್ಲಾಸ್ ನಮಗೆ ತುಂಬಾ ಯೂಸ್ಫುಲ್ ಆಯ್ತು. ಏಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪರ್ಸನಲ್ ಲೈಫ್ ಇರ್ಬೋದು, ಹಾಗೆ ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, ಹಾಗೆ ವರ್ಕ್ ಲೈಫ್ ಮತ್ತು ಸ್ಪಿರಿಚುವಲ್ ಲೈಫ್ ಇವು ತುಂಬಾ ಇಂಪಾರ್ಟೆಂಟ್. ಏನಕಂದ್ರೆ ನಾವೇನೋ ಒಂದು ಸಾಧನೆ ಮಾಡ್ಬೇಕಾದ್ರ ಧ್ಯಾನ ಮತ್ತು ಧ್ಯಾನ ಮಾಡ್ತಾ ಹೋದಾಗ ಜ್ಞಾನ ಆಟೋಮೆಟಿಕ್ಲಿ ಬರ್ತದೆ ಅನ್ನೋದನ್ನ ನನ್ನ ಮಾರ್ನಿಂಗ್ ಕ್ಲಾಸ್ ಇಂದ ಕಲಿತೆ. ನಾನು ಇಲ್ಲಿ ಇರ್ತಕ್ಕಂಥ ಮೈ ಟೀಮ್ಸ್ ದೇಶ ಒಬ್ಬೊಬ್ಬರಿಂದ ಒಂದೊಂದು ಪಾಯಿಂಟ್ ಅನ್ನು ಕಲ್ತ್ಬಿಟ್ಟು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ದೊಡ್ಡ ಸಾಧಿಸೋಸ್ಕರ ಒಂದು ಹೆಜ್ಜೆ ನೀಡ್ತಾ ಇದ್ದೇನೆ. ಅದಕ್ಕೋಸ್ಕರ ಹೇಳ್ತಾರ, ಡ್ರೀಮ್ ಬಿಗ್, ಸೆಟ್ ದ ಗೋಲ್, ಟೇಕ್ ಆಕ್ಷನ್ ಅಂತ ಹೇಳ್ತಾರ. ಕನಸು ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರ ಡ್ರೀಮ್ ಅನ್ನೋದು ಫಸ್ಟ್ ಗೊತ್ತೇ ಇರಲಿಲ್ಲ. ನಾನು ಮೋದಿಕೇರಿ ಬಂದ ಮೇಲೆ ಕಲ್ತಿದ್ದು ಡ್ರೀಮ್, ಕನ್ಸ್ ಕಾಣ್ರಿ ಅಂತಂದು. ಅದಕ್ಕೋಸ್ಕರ ಏನು ಡೆಡಿಕೇಶನ್, ರೆಸ್ಪಾನ್ಸಿಬಿಲಿಟಿ, ಎಜುಕೇಶನ್, ಅಟಿಟ್ಯೂಡ್ ಅಂಡ್ ಮೋಟಿವೇಶನ್ ಇದನ್ನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸಬೇಕು ಅನ್ನೋದನ್ನು ನಾನು ಕಲಿತಿದ್ದೇನೆ, ಇನ್ನು ಕಲಿತಾ ಇದ್ದೇನೆ. ಕಲಿಯೋದಕ್ಕೆ ಫುಲ್ ಸ್ಟಾಪ್ ಅನ್ನೋದಿಲ್ಲ. ನಿಜವಾಗ್ಲೂ ಈ ಬೇಸಿಕ್ ಕೋರ್ಸ್ ಇದೆಯಲ್ಲ, ಇದು ಅಂಕರು ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಇದನ್ನ ಅಳವಡಿಸಿಕೊಳ್ಳೇಬೇಕಂತ. ನಾನು ಕೂಡ ಈ ಒಂದು ಏನು ನೆಕ್ಸ್ಟ್ ಮಂತ್ ಈಗ ಜುಲೈ ಸ್ಟಾರ್ಟ್ ಆಗುತ್ತೆ, ಒಂದು 5 ಮೆಂಬರ್ಸ್ಗೆ ಹೇಳಿದ್ದೇನೆ. ಅಟ್ಲೀಸ್ಟ್ ಒಂದು 2 ಮೆಂಬರ್ಸ್ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಬದಲಾವಣೆ ಮಾಡ್ಬೇಕಂತ ಅನ್ಕೊಂಡು ನಾನು ಮೈಂಡ್ ಸೆಟ್ ಮಾಡಿಕೊಂಡಿದ್ದೇನೆ. ತುಂಬಾ ಒಳ್ಳೆ ಜೀವನ ಫ್ರೆಂಡ್ಸ್. ಯಾಕಂದ್ರೆ ಮಾರ್ನಿಂಗ್ ಕ್ಲಾಸ್ ಇಂದ ಒಬ್ಬ ಮನುಷ್ಯನನ್ನ ಸಾಮಾನ್ಯ ಇರ್ತಕ್ಕಂಥ ಒಬ್ಬ ಮನುಷ್ಯನ ಅಸಾಮಾನ್ಯವಾಗಿ ಬೆಳಿಬಹುದು ಅನ್ನೋದು ನಾನು ಇದರಿಂದ ಕಲಿತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಾರದಾ ಮೇಡಮ್. ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಜಯಶ್ರೀ ಮ್ಯಾಮ್. ಫ್ರೆಂಡ್ಸ್, ಹೆಸರು ಜಯಶ್ರೀ, ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಗುಡ್ ಜಾಬ್ ಅಲ್ಲಿ ಇದ್ದಾರೆ. ನನಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ಆಸೆ ಇತ್ತು. ಸೊ ನನಗೆ ಮೋದಿಕೇರಿ ಅವಕಾಶದ ಮೂಲಕ ನಾನು ಎಕ್ಸ್ಟ್ರಾ ಇನ್ಕಮ್ ನ ಮಾಡ್ತಾ ಇದ್ದೀನಿ. ನನಗೆ ಈ ಬೇಸಿಕ್ ಕೋರ್ಸ್ ಇಂದ ಫಸ್ಟ್ ಥ್ಯಾಂಕ್ಸ್ ಟು ಸಂಧ್ಯಾ ಮೇಡಮ್ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕೆ. ಒಂದು ನಾನು ನಿನ್ನೆ ಹೇಳಿದ್ದೆ, ಕಾನ್ಫಿಡೆನ್ಸ್ ನನ್ನಲ್ಲಿ ಬಿಲ್ಡ್ ಆಗಿರೋದು, ಪ್ಲಸ್ ಇನ್ನೊಂದು ಹ್ಯಾಬಿಟ್. ನಾವು ಏನು ಬೆಳಗ್ಗೆ ಎದ್ದು ಒಂದು ಪಾಸಿಟಿವ್ ಇದರಲ್ಲಿ ಸಿಗುವಂತ ತುಂಬಾ ಜನ ಶೇರ್ ಮಾಡ್ತಾ ಇರ್ತಾರೆ ಅಲ್ವಾ, ಪಾಸಿಟಿವ್ ನಮ್ಮ ಆಲೋಚನೆಗಳು. ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವಾಗ ಪಾಸಿಟಿವ್ ಆಗಿರ್ತೀವಿ, ನಮ್ಮ ಥಾಟ್ಸ್ ಯಾವಾಗ ಪಾಸಿಟಿವ್ ಆಗಿರುತ್ತೋ, ಸೊ ಫುಲ್ ಡೇ ನಾವು ಅದು ಒಂದು ಎನರ್ಜೆಟಿಕ್ ಪಾಸಿಟಿವ್ ಆಗಿರೋದಕ್ಕೆ ನಮ್ಗೆ ಹೆಲ್ಪ್ ಆಗ್ತಾ. ಯಾಕಂದ್ರೆ ಬೆಳಗ್ಗೆನೆ ನಾವು ಅದನ್ನ ನಮ್ಮ ಮೈಂಡ್ ಅಲ್ಲಿ ತುಂಬ್ತಾ ಇದ್ದೀವಿ. ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಕಲಿತಾ ಇದೀವಿ. ಈ ತರ ಇದ್ರೆ ಮಾತ್ರ, ಏನಾದ್ರೂ ಒಂದು ಹೇಳಿದ್ರೆ ನಮ್ಗೆ ಅದೇ ತಲೆನಲ್ಲಿ ಇರತ್ತಲ್ವಾ. ಸೊ ಇದು ನಾವು ಪಾಸಿಟಿವ್ ಅನ್ನು ತುಂಬಿದಾಗ ಖಂಡಿತ ಫುಲ್ ಡೇ ನಾವು ಪಾಸಿಟಿವ್ ಆಗಿರೋಕ್ಕೆ ಹೆಲ್ಪ್ ಆಗ್ತಾ ಇದೆ. ಹಾಗೆ ಒಂದು ಹ್ಯಾಬಿಟ್ ಅಂತೂ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಇದ್ರಲ್ಲಿ ಇರುವ ಚೆಕ್ ಲಿಸ್ಟ್, ಸೊ ಬೆಳಗ್ಗೆ ಹೇಳೋದು ಇರ್ಬೋದು ಅಥವಾ ನೀರ್ ಕುಡಿಯೋದು ಇರಬಹುದು. ಈ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಆಗಿಂದ ಯಾವಾಗ ನಾವು 1-2 ವರ್ಷದಿಂದ ಕೆಲವೊಂದು ಸಿಸ್ಟಮ್ ಅಲ್ಲಿ ಇದೀವಿ. ಈ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಹ್ಯಾಬಿಟ್ ಕ್ರಿಯೇಟ್ ಆಗಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇದೆ. ಅದು ರಿಮೈಂಡ್ ಮಾಡ್ಬೇಕಾಗಿಲ್ಲ, ಇವಾಗ ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಸೊ ಹಾಗೆ ಕೆಲವೊಂದು ನಾವು ಇಲ್ಲಿ ನಾಲೆಜ್ ತಗೊಳ್ತಾ ಇರೋದ್ರಿಂದ ಎಷ್ಟೊಂದು ನಾಲೆಜ್ ಇಂಪ್ರೂವ್ಮೆಂಟ್ ಆಗಿದೆ. ಹಾಗೆ ಕೆಲವೊಂದು ಏನು ಈ ಮೆಂಟಾಲಿಟಿ ಚಾಪ್ಟರ್ ಇಂದ ಅಪ್ಡೇಟ್ ಆಗ್ತಾ ಇದೆ. ನಮ್ಮ ಮೆಂಟಾಲಿಟಿ ಎಲ್ಲಿತ್ತು, ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ನಾವು ಪ್ರತಿ ದಿವಸ ನೋಡಕ್ ಆಗ್ತಾ ಇದೆ. ಸೊ ನಾನು ಈ ತರ ಇದ್ದೆ, ಸೊ ಇವಾಗ ಈ ತರ ಚೇಂಜ್ ಆಗಿದ್ದೀನಿ. ನಮ್ಮಲ್ಲಿ ನಾವು ಚೇಂಜ್ ಮಾಡಕ್ ಆಗ್ತಾ ಇದೆ. ಕೆಲವು ಬುಕ್ ಅಲ್ಲಿ ನಾವು ಬರ್ದಿರೋದ್ರಿಂದ ಸೊ ಕೆಲವೊಂದು ಪಾಯಿಂಟ್ಸ್ ನೋಡಿದಾಗ ಓ ಹೌದು, ಇದು ಈ ತರ ಇದೆಯಲ್ವಾ, ನಾನು ಈ ತರ ಮಾಡ್ಬೇಕು ಅನ್ನೋದನ್ನ ನೆನ್ಪು ಮಾಡ್ಕೊಡ್ತಾ ಇರುತ್ತೆ. ಸೊ ಕೆಲವೊಂದು ಅದರಲ್ಲಿ ಇರುವಂತ ಫಸ್ಟ್ ಬರ್ನಿಂಗ್ ಡಿಸೈರ್ ಇರ್ಬೇಕು ಅಂತ. ನಾವು ಯಾವಾಗ್ಲೂ ವಿಶ್ಫುಲ್ ಅದು ಬೇಕು ಇದು ಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಹೊರತು ಆ ಬೇಕೇ ಬೇಕು ಅನ್ನೋ ಬರ್ನಿಂಗ್ ಡಿಸೈರ್ ಇನ್ನೂ ಕೂಡ ಬಂದಿಲ್ಲ. ಸೊ ಅಲ್ಲಿ ನಾನು ಏನ್ ಕೆಲಸ ಮಾಡ್ಬೇಕು, ಸೊ ಚಿಕ್ಕ ಚಿಕ್ಕ ಗೋಲ್ಸ್ ಅಲ್ಲಿ ನನ್ಗೆ ಯಾವ ತರ ಬರ್ನಿಂಗ್ ಡಿಸೈರ್ ಇರ್ಬೇಕು ಅನ್ನೋದನ್ನ ತೋರ್ಸ್ಕೊಡ್ತಾ ಇದೆ. ಕೆಲವೊಂದು ಪೋಸ್ಟ್ಪೋನ್ ಥಿಂಗ್ಸ್ ಅಂತ ಇದೆ ಅದ್ರಲ್ಲಿ ಒಂದು ಪಾಯಿಂಟ್. ಸೊ ಅದು ನನ್ಗೆ ತುಂಬಾ ಚೇಂಜ್ ಆಗಿರುವಂತದ್ದು ನನ್ನ ಲೈಫ್ ಅಲ್ಲಿ. ಎಲ್ಲ ಎಷ್ಟೊಂದು ಕೆಲ್ಸಗಳು ಇರುತ್ತೆ. ಸೊ ನಾಳೆ ಮಾಡಿದ್ರೆ ಆಯ್ತು, ನಾಳೆ ಮಾಡ್ತಾ ಇತ್ತು ಅಂತ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೆ.
ಆದ್ರೆ ಇವಾಗ ಈ ಪಾಯಿಂಟ್ಸ್ ಇದು ಕಲ್ತಾದ್ಮೇಲೆ ಅದ್ರಲ್ಲಿ ಪೋಸ್ಟ್ಪೋನ್ ಮಾಡೋದ್ರಿಂದ ಎಷ್ಟೊಂದು ನಮ್ಗೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಆದ್ರೆ ಇವಾಗ ದಿನ ಅದೇ ದಿವಸ ಏನ್ ಅನ್ಕೊಡ್ತೀವಿ ಅದನ್ನ ಅದೇ ದಿವಸ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ನನ್ಗೆ. ಅಂದ್ರೆ ಟೈಮ್ ಸೇವಿಂಗ್ಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿರುವ ಕೆಲವೊಂದು ಪಾಯಿಂಟ್ಸ್ ತುಂಬಾ ನಾನು ಅಪ್ಗ್ರೇಡ್ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡೋದ್ರಿಂದ ನಮ್ಮ ಮೆಂಟಾಲಿಟಿ ಕೂಡ ಅಪ್ಗ್ರೇಡ್ ಆಗ್ತಾ ಇರೋದ್ರಿಂದ ಸೊ ಹೀಗೆ ನಾವು ಈ ಬಿಸ್ನೆಸ್ ಅಲ್ಲಿ, ಯಾಕಂದ್ರೆ ಈ ಜನಗಳ ಬಿಸ್ನೆಸ್ ಇದು, ಸೊ ಜನಗಳ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದು ಕೂಡ ನಮ್ಗೆ ಇಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಆಗ್ತಾ ಇದೆ. ಥ್ಯಾಂಕ್ ಯು ಶಾರದಾ ಮೇಡಮ್. Thank you. Yes, thank you very much, ma'am. So next, Sudhish sir. ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್ ನನ್ನ ಹೆಸರು ಸುದೀಶ್ ಅಂತ ಹೇಳಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ವರ್ಕ್ ಮಾಡ್ತಾ ಇದ್ದೇನೆ. ಪಾರ್ಟ್ ಟೈಮ್ ಆಗಿ ಮೋದಿ ಕೇರ್ ಮಾಡ್ತಾ ಇದ್ದೇನೆ ಮೇಡಮ್. ನೀವು ಇವತ್ತು ಕೇಳಿರೋದಂದ್ರೆ 21 ದಿವಸದಲ್ಲಿ ನಮ್ಮ ಹತ್ರ ಏನ್ ಚೇಂಜಸ್ ಆಯ್ತು ಅಂತ ಹೇಳೋದಕ್ಕೆ ಒಂದು ವಂಡರ್ಫುಲ್ ಕ್ಲಾಸ್ ಮೇಡಮ್. ನಿಜವಾಗ್ಲೂ ಒಂದು ಅದ್ಭುತ ಅನುಭವ ನಮಗೆ. ಬೇಗ ಹೇಳೋದು ನಮ್ಗೆ ಅಷ್ಟೊಂದು ರೂಢಿ ಇರ್ಲಿಲ್ಲ. ಅಂದ್ರೆ ಹೇಳ್ತಾ ಇದ್ವಿ ಇಷ್ಟು 5 ಗಂಟೆಗೆ ಎದ್ದು ಮಾಡ್ತಾ ಇರ್ಲಿಲ್ಲ. ಪ್ಲಸ್ ಹೆಲ್ತ್ ಬಗ್ಗೆ ಕಾಳಜಿ ಹೆಂಗ್ ತಗೊಳ್ಳೋದು, ನೀರು ಕುಡಿಯೋದಿರ್ಬೋದು, ಇದ್ರ ಬಗ್ಗೆ. ಮತ್ತೆ ಫಸ್ಟ್ ಒಂದು ಕ್ಲಾಸ್ ಅಪ್ಲೈ ಮಾಡಿದ್ರಿ ಸ್ವಾಮೀಜಿ ಅವ್ರದ್ದು. ಅದರಲ್ಲಿ ತುಂಬಾ ಪಾಯಿಂಟ್ಸ್ ನಮ್ಗೆ ಹೆಲ್ಪ್ ಆಯ್ತು ಮೇಡಮ್. ಯಾವ ತರ ಇರ್ಬೇಕು ನಾವು ಅಂತ ಹೇಳೋದು. ಮತ್ತೆ ಡೈಲಿ ಎದ್ದೇಳಿ ಅಂತ ಒಂದು ಏನೋ ವರ್ಡ್ ಹೇಳಿದ್ರು ಸರ್ ಅವ್ರು ಸ್ವಾಮೀಜಿ. ಮಲಗಿದೀವಿ ನಾವು ಇನ್ನ ಎದ್ದೇಳಿಲ್ಲ ಅಂತ. ನಿಜವಾಗ್ಲು ಕೆಲಸದಲ್ಲಿ ಆ ಪಾಯಿಂಟ್ಸ್ ಗಳು ನಮ್ಗೆ ಇಂಪಾರ್ಟೆಂಟ್. ಡೈಲಿ ನೆನಪು ಬರುತ್ತೆ ಅದು ಕೆಲಸ ಮಾಡುವಾಗ. ಪ್ಲಸ್ ಸಕ್ಸಸ್ ಅಂತ ಹೇಳಿದ್ರೆ ಒಂದೇ ಸಲ ಸಕ್ಸಸ್ ಬರಲ್ಲ. ಚಿಕ್ಕ ಕೆಲಸಗಳು ಡೈಲಿ ಮಾಡ್ತಾ ಇದ್ದಾಗ ಸಕ್ಸಸ್ ಬರುತ್ತೆ ಅನ್ನೋದು ಅದನ್ನ ಇದಾಯ್ತು. ಮತ್ತೆ ನೆಕ್ಸ್ಟ್ ಒಂದು ಲಾಸ್ಟ್ 4 days ನಾನು ಕ್ಲಾಸ್ ಅಟೆಂಡ್ ಮಾಡಕ್ಕಾಗಿಲ್ಲ. ಬಟ್ ಅದು ಯಾವ್ದು ಅಂದ್ರೆ ನಾರ್ಮಲ್ ಪೀಪಲ್ಗೂ ಮತ್ತೆ ಸಕ್ಸಸ್ಫುಲ್ ಪೀಪಲ್ಗೆ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಅದು ತುಂಬಾ ಇಂಪಾರ್ಟೆಂಟ್ ಇತ್ತು ಮೇಡಮ್. ತುಂಬಾ ಮೈಂಡ್ ಸೆಟ್ ಆಗಿತ್ತು ನಮ್ಗೆ ಆ ಕ್ಲಾಸ್. ಅದ್ರಲ್ಲೂ ಒಂದು ವರ್ಡ್ ಬಂದಿತ್ತು, ಏನಂದ್ರೆ ನಾರ್ಮಲ್ ಪೀಪಲ್ಗಳು ಮಿಡತೆ ಅಂತ ಹಾರ್ತಾ ಇರ್ತಾರೆ ಅಂತ ಒಂದು ವರ್ಡ್ ಇತ್ತು. ಬಟ್ ಸಕ್ಸಸ್ಫುಲ್ ಪೀಪಲ್ ಇರುವೆ ಅಂತ ವರ್ಕ್ ಮಾಡ್ತಾರೆ ಅನ್ನೋದಂಥದ್ದು. ಇದು ಒಳ್ಳೆ ಕ್ಲಾಸ್ ಮಾಡಿ ನಿಜವಾಗ್ಲೂ ಮೋದಿ ಕೇರಲ್ಲಿ ಕನಸು ಕಾಣಿ ಅಂತಾರೆ. ನಿಜವಾಗ್ಲೂ ಕನಸು ಕಂಡು ಅವ್ರು ಏನ್ ಕ್ಲಾಸಸ್ ಇದೆ ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ ಇದೆ ಮೇಡಮ್ ಅದರಲ್ಲಿ. ಬಟ್ ನಾವು ಡೈಲಿ ಇದ್ರ ಜೊತೆ ಇರ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್ ಈ ಒಂದು ಅವಕಾಶಕ್ಕೆ. ಪ್ಲಸ್ ನಾನು ಮೋದಿ ಕೇರಲ್ಲಿ ನನಗೆ ಅವಕಾಶ ಕೊಟ್ಟಂತ ನನ್ನ ಅಪ್ಲೈನರ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗ್ಬಿಟ್ಟು ಮ್ಯಾಮ್. ಯಾ, ಸೊ ಈಗ ನಿಮಗೆ ಈ ಕ್ಲಾಸ್ ಇಂದ ಎಲ್ಲರಿಗೂ ಏನೇನು ಉಪಯೋಗ ಆಗಿದೆ, ಖಂಡಿತ ನಿಮ್ಮ ಟೀಮ್ ಅಲ್ಲೂ ಅವ್ರಿಗೆ ಬೇಕು ಅಂತ ಇರುತ್ತಲ್ವಾ? ಯಾರಿಗೆ ಎಷ್ಟು ಜನಕ್ಕೆ ನಾವು ಕೊಡೋಣ ಅಂತ ಅನ್ಕೊಂಡಿದ್ದೀರಾ ಈ ಅವಕಾಶ? ನಿಮ್ಮ ಟೀಮ್ ಅಲ್ಲೂ ಇರೋರಿಗೆ ಬೆಳಿಬೇಕು ಅಂತ. ಹೌದು, ಡೈಲಿ ಒಬ್ರಿಗಾದ್ರೂ ಮೋದಿ ಕೇರ್ ಹೇಳ್ತಾನೆ ಇದೀನಿ ಇವಾಗ. ಅದಲ್ಲ, ಈ ಬೇಸಿಕ್ ಕೋರ್ಸ್ ಅವ್ರಿಗೂ ನಾನು ಕೊಡಿಸ್ಬೇಕು ಅಂತ ನಿಮ್ಮ ಟೀಮ್ ಅಲ್ಲಿ ಯಾರಿಗಾದ್ರೂ ಕೊಡಿಸ್ಬೇಕು ಈ ತರದ ಪ್ಲಾಟ್ಫಾರ್ಮ್ ಅಂತ ಅನ್ಸಿದ್ಯಾ? ಹೌದು ಮೇಡಮ್, ಖಂಡಿತ. ನಿಜವಾಗ್ಲೂ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಬೆಳಿಗ್ಗೆ ಯಾವ ತರ ಅವ್ರಿಗೆ 5 ಗಂಟೆಗೆ ಏಳ್ಸೋದು, ಯಾವ ತರ ಕೂರ್ಸ್ಬೇಕು ಅನ್ನೋದು ಪ್ಲಾನ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಕೂರ್ಸೋದು ಕಷ್ಟ. 2 ದಿನ ಕೂತ್ರೆ ಅವ್ರು ಮತ್ತೆ ಖಂಡಿತ ಕೂರ್ತಾರೆ. ಬಟ್ 2 ದಿವಸ ಹೇಗೆ ಅಂತ ಪ್ಲಾನ್ ಮಾಡ್ತಾರೆ. ಸೊ ನೀವು ಅವ್ರಿಗೆ ಇನ್ವೈಟ್ ಮಾಡ್ಬೋದು, ಈ ತರ ಒಂದು 1 or 2 days ಬಂದು ಅಟೆಂಡ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಬೇಡ ಅಂತ. ಬಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಓಕೆ, ಥ್ಯಾಂಕ್ ಯು. ಎಸ್, ನಂದಾ ಮ್ಯಾಮ್, ನಾಗರತ್ನ ಮ್ಯಾಮ್ ಯಾರು? ಶಾರ್ಟ್ ಆಗಿ ಮಾಡಿ, ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಓಕೆ, ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್. ನನ್ನ ಹೆಸರು ನಾಗರತ್ನ. ನಾನು ಹೆಲ್ತ್ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಂಡ್ರೆ ಉದ್ದೇಶ ಅಷ್ಟೇ. ನನಗೆ ಎಕ್ಸ್ಟ್ರಾ ಹಣ ಬೇಕಿತ್ತು. ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಹಣ ಸಾಕಾಗ್ತಿರ್ಲಿಲ್ಲ. ಹಾಗೆ ಇನ್ನೊಂದು ಇಲ್ಲಿ ಹೆಲ್ಪಿಂಗ್ ನೇಚರ್, ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಕೂಡ ಬೆಳೆಯೋದು, ನಾವು ಬೆಳಿಬೋದು ಅಂತ ಗೊತ್ತಾಯ್ತು. ಅದನ್ನ ತಗೊಂಡು ಮಾಡ್ತಾ ಇರೋದು. ಹಾಗೇನೆ ಬೇಸಿಕ್ ಕೋರ್ಸ್ ಅಲ್ಲಿ ಯಾಕೆ ನನಗೆ ಈ ಒಂದು ನಾವು ಬೆಳೆದಿದ್ದೀವಿ, ನಾವು ತಿಳ್ಕೊಂಡಿದೀವಿ ಅಂತ ಹೇಳೋದಕ್ಕೆ, ಯಾಕಂದ್ರೆ 5 ಗಂಟೆಗೆ ಹೇಳೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಹೇಳ್ತಾನೆ ಇರ್ಲಿಲ್ಲ. ನನ್ನ ಹತ್ರ ಆಗಲ್ಲ ಅಂತಾನೆ ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು. ಅದು ಇವಾಗ ಏನಂತ ಆರಾಮ್ಸೆ ಎದ್ದೇಳ್ಬೋದು. ಆ ರೀತಿ ಒಂದು ಎದ್ದೇಳೋದನ್ನ ನಾವಿಲ್ಲಿ ಕಲ್ತಿದ್ದೀವಿ. ಹಾಗೆ ಇನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದು ಕೂಡ ತುಂಬಾ ತಿಳಿಸ್ಕೊಟ್ಟಿದೆ. ಯಾಕಂದ್ರೆ ನೀರು ಕುಡಿಯೋದ್ರಿಂದ ಹಿಡಿದು ಒಬ್ಬ ಮನುಷ್ಯ ಯಾರು ಕೂಡ ಹೊರಗಡೆ ನೀರು ಕುಡಿಬೇಕು ಆ ತರದಲ್ಲಿ ಯಾರು ಹೇಳ್ಕೊಡಲ್ಲ. ಇಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಮಗುಗೆ ಏನ್ ನಾವು ಕೊಡ್ತೀವಿ ಆ ತರದ ಒಂದೊಂದು ಪಾಯಿಂಟ್ ಕೊಟ್ಟು ನಮ್ಮನ್ನ ಇಂಪ್ರೂವ್ಮೆಂಟ್ ಮಾಡಿದಾರೆ ಅಂತ ಹೇಳಕ್ಕಾಗುತ್ತೆ.
ಹಾಗೇನೆ ಬೇಸಿಕ್ ಕೋರ್ಸ್ ಅಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನನ್ಗೆ ನಾನು ಹೆಂಗಿದ್ದೀನಿ, ನಾನು ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಪಾಠ ಕಲ್ಸ್ಕೊಟ್ಟಿದ್ದಾರೆ. ಅದೊಂದು ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಬೆಳಿಬೇಕು, ನಮ್ ಕನಸೇನಿದೆ, ನಮ್ ತಂದೆ ತಾಯಿ ಕೂಡ ನಿಮ್ ಕನಸೇನು ಅಂತ ಕೇಳಲಿಲ್ಲ, ಆದ್ರೆ ಕನಸೇನಿದೆ, ನಿಮ್ ಕನಸನ್ನ ಯಾವ ರೀತಿ ಫುಲ್ಫಿಲ್ ಮಾಡ್ಕೋಬಹುದು ಅದನ್ನು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಯಾವ ರೀತಿ ನಾವು ಬರ್ಕೋಬೇಕು, ಯಾವ ರೀತಿ ಅದಕ್ಕೆ ಕೆಲಸ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ನಾವು ಬರೀ ಕೆಲಸ ಮಾಡ್ಕೊಂಡಿದ್ದವರು ಬರೋ ತಿಂಗಳಲ್ಲಿ ಪೇಮೆಂಟ್ ಅಲ್ಲಿ 20 ದಿವಸಕ್ಕೆ ಮುಗಿಸಿ ಮುಂದಿನ ಟೆನ್ಷನ್ಗೆ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ಹಾಗಲ್ಲ, ಬರೋ ಜೀವನದಲ್ಲಿ ನೀವು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ಬೇಕು, ಯಾವ ರೀತಿ ಬೆಳಿಬೇಕು, ಹಾಗೆ ನಿಮ್ ಜೊತೆಲಿ ಯಾರನ್ನೆಲ್ಲ ಬೆಳೆಸ್ಬೇಕು, ಹೊರಗಡೆ ಪ್ರಪಂಚ ಯಾರಿಗೂ ಸಪೋರ್ಟ್ ಮಾಡಕ್ಕಾಗಲ್ಲ, ಇಲ್ಲಿ ನೀವು ಹೇಗೆ ಸಪೋರ್ಟ್ ಮಾಡ್ಬೋದು ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್. ಈ ಒಂದು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ಗೆ ಅವಕಾಶ ಕೊಟ್ಟಂತ ಜಯಶ್ರೀ ಮೇಡಮ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಅವ್ರೇನಾದ್ರು ಅವಕಾಶ ಕೊಟ್ಟಿಲ್ಲ ಅಂತಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಕಲ್ ಬಂಡೆ ತರ ಇರ್ತಿದೀನಿ ಅಂತ ಹೇಳಕ್ಕಾಗತ್ತೆ. ಯಾಕಂದ್ರೆ ಆ ತರನೇ ಇರ್ತಿದ್ವಿ, ಹೊರಗಡೆ ಪ್ರಪಂಚದಲ್ಲಿ ಜನ ಇರೋದು ಹಾಗೇನೆ. ಯಾರು ಕೂಡ 5 ಗಂಟೆಗೆ ಏನೋ ಕೆಲಸ ಮಾಡ್ಬೇಕು ಅನ್ನೋರಿಲ್ಲ. ತರಕಾರಿ ತರಕ್ಕೆ, ಹೂ ತರಕ್ಕೆ 5 ಗಂಟೆಗೆ ಹೋಗ್ತಾರೆ ಬಿಟ್ರೆ ಬೇರೆ ಯಾವ ಕೆಲ್ಸಕ್ಕೂ ಹೋಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದೀನಿ. ಈ ಬೇಸಿಕ್ ಲೆಸನ್ ತುಂಬಾ ಕಲ್ತಿದ್ದೀನಿ. ನಾನು ಕ್ಲಾಸ್ ಕೊಟ್ಟಂತ ಎಲ್ರಿಗೂ ಕೂಡ ತುಂಬಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ನಂದಾ ಮ್ಯಾಮ್. ಮೇಡಮ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ನಂದಾ ಪಟಗಾರ್ ಅಂತ. ನಾನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೆ. ಮೋದಿ ಕೇರ್ ಅನ್ನ ಒಳ್ಳೆ ಅವಕಾಶವಾಗಿ ತಗೊಂಡಿದ್ದೀನಿ ನನ್ನ ಫ್ರೆಂಡ್ ಮೂಲಕ. ಸೊ ಇಲ್ಲಿ ನಾನ್ ಬಂದಿದ್ದು ಪ್ರಾಡಕ್ಟ್ಗೋಸ್ಕರ. ನನ್ನ ಉದ್ದೇಶ ಏನಂದ್ರೆ ಪ್ರಾಡಕ್ಟ್ಸ್ ಎಲ್ಲರಿಗೂ ರೀಚ್ ಮಾಡ್ಬೇಕು ಅಂತ ಹೇಳಿ. ತುಂಬಾ ಜನಕ್ಕೆ, ಪ್ರತಿಯೊಬ್ಬರಿಗೂ ನಮ್ಮ ಹರ್ಗರ್ ಮೋದಿ ಕೇರ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ನಾನು ರೀಚ್ ಮಾಡ್ಬೇಕು ಅಂತ ತುಂಬಾ ನನಗೆ ಉದ್ದೇಶ ಇದೆ. ಮತ್ತೆ ಇದರಲ್ಲಿ ನಾನು ಬೇಸಿಕ್ ಕೋರ್ಸ್ ಅಲ್ಲಿ ಅಥವಾ ನಮ್ಮ ಏನು ನಾವು ಈ ಕ್ಲಾಸ್ ತಗೊಂಡಿದೀವಿ ಅಲ್ಲಿ ತುಂಬಾ ಪೇಶನ್ಸ್ ಮತ್ತೆ ನಂಬಿಕೆ, ಪೇಶನ್ಸ್ ತುಂಬಾ ಅಂದ್ರೆ ತಾಳ್ಮೆನ ತುಂಬಾ ಕಲ್ತಿದ್ದೀನಿ. ಮತ್ತೆ ನಂಬಿಕೆ, ನನ್ನ ನಂಬಿಕೆ, ಕಂಪನಿ ಮೇಲೆ ನಂಬಿಕೆ, ಅಪ್ಲೈನ್ ಮೇಲೆ ನಂಬಿಕೆ, ಮತ್ತೆ ನನ್ನ ಟೀಮ್ ಮೇಲೆ ನಂಬಿಕೆ. ಸೊ ಆ ನಂಬಿಕೆ ಮೇಲೆ ಈ ಒಂದು ವರ್ಕ್ ಮಾಡ್ತಾ ಇದೀವಿ. ಈ ಬೇಸಿಕ್ ಕೋರ್ಸ್ ಅಲ್ಲಿ ನಾವು ಕಲ್ತಿದ್ ಬಹಳ ಇದೆ. ಮತ್ತೆ ನಾನು ಲಾಸ್ಟ್ ಟೈಮ್ ಇಬ್ಬರನ್ನ ನಾನು ಜಾಯಿನ್ ಮಾಡಿದ್ದೆ ನನ್ನ ಟೀಮ್ ಅಲ್ಲಿ. ಸೊ ಈ ತಿಂಗಳು ಈ ಬೇಸಿಕ್ ಕೋರ್ಸ್ ಅಲ್ಲೂ ತುಂಬಾ ಜನ ಜಾಯಿನ್ ಮಾಡ್ಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನನ್ಗೆ ಅವ್ರ ಮೂಲಕನೂ ಹೋಗ್ತಾ ಇದ್ದೀನಿ, ಮತ್ತೆ ನಂದು ಸಪರೇಟ್ ಆಗಿ ಇದು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಬೇಸಿಕ್ ಕೋರ್ಸ್ ಅಲ್ಲಿ ತುಂಬಾ ಎಲ್ಲರೂ ಕಲಿಬಹುದು. ಯಾಕಂದ್ರೆ ನಾವು ಪ್ರತಿದಿನ ಅವ್ರ ಹತ್ರ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಫೋನಲ್ಲಿ ಒಬ್ರೇ ಹೇಳಲಿಕ್ಕೆ ಇದಾಗೋದಿಲ್ಲ. ಈ ಬೇಸಿಕ್ ಕೋರ್ಸ್ ಎಷ್ಟು ಉಪಯೋಗ ಆಗ್ತಿದೆ ಅಂದ್ರೆ ಎಲ್ಲರೂ ಎಲ್ಲರನ್ನ ಎದುರುಗಡೆ ನಿಂತು ಮಾತಾಡ್ಲಿಕ್ಕೆ ಆಗತ್ತೆ ಅವ್ರ ಕೈಲಿ. ಮತ್ತೆ ನನಗೆ ಅನಿಸ್ತಾ ಇದೆ ಅವರಲ್ಲಿ ಬದಲಾವಣೆ ಆಗ್ತಿದೆ, ಪರಿವರ್ತನೆ ಆಗ್ತಿದೆ ಅಂತ ಹೇಳಿ. ಒಬ್ಬನ ಪರಿವರ್ತನೆ ಮಾಡ್ಬೇಕಂದ್ರೆ ಈ ಬೇಸಿಕ್ ಕೋರ್ಸ್ ತುಂಬಾನೇ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಟೈಮ್ ಸೆನ್ಸಿಟಿವ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಯಾರೆಲ್ಲ ಶೇರ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ನಿಮ್ಮ ಶೇರಿಂಗ್ ಇಂದ ಎಷ್ಟೋ ಜನರಿಗೆ ಅದು ಉಪಯೋಗ ಆಗುತ್ತೆ. ಸೊ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತೀವಿ. ನಾವು ಏನೇ ವಿಷಯ ನಮ್ಗೆ ಒಳಗಡೆನೆ ಇಟ್ಕೊಂಡ್ರೆ ಅದಕ್ಕೆ ಅದು ಫಲ ಕೊಡಲ್ಲ. ಬಟ್ ಅದೇದು ನಾವು ಬಾಯಿಂದ ಮಾತಾಡಿದಾಗ ಖಂಡಿತ ನಮ್ಗೆ ಯಾವುದೇ ಪ್ರಪಂಚದಲ್ಲಿ ಯಾವುದೇ ವಿಷಯ ಆಗಿರ್ಲಿ, ಮಾತು ಇದ್ರೆ ಮಾತ್ರ ಆಗುತ್ತೆ. ಮಾತಾಡಿಲ್ಲ ಅಂದ್ರೆ ಏನೂ ನಡೆಯಲ್ಲ. ಒಂದು ಹಸಿವಾಗುತ್ತೆ ಅಂದ್ರೆ ಬಾಯಿಂದ ಹೇಳಿದ್ರೆ ಮಾತ್ರ ನಮ್ಗೆ ಸಿಗುತ್ತೆ, ಹೌದಲ್ವಾ? ಮಗು ಹತ್ರ ತಾನೇ ಅದಕ್ಕೆ ಹಾಲು ಕೊಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಏನಿದೆಯೋ ಅದನ್ನ ಒಳಗಡೆ ಇರೋ ನಮ್ಮಲ್ಲಿ ಇರುವಂತ ಜ್ಞಾನ ಆಗಿರ್ಬೋದು, ಅಥವಾ ನಮ್ಮ ಕನಸುಗಳಾಗಿರ್ಬೋದು, ಏನಿದ್ರೇನು ಹೊರಗಡೆ ಹೇಳ್ತಾ ಹೋಗ್ಬೇಕು. ಆಗ ಇವನ್ ದೇವ್ರಿಗೂ ಅದನ್ನೇ ಕೇಳುತ್ತೆ. ಮನಸ್ಸಲ್ಲೇ ಇಟ್ಕೊಂಡ್ರೆ ದೇವ್ರಿಗೆ ಗೊತ್ತಾಗಲ್ಲ. ಹೊರಗಡೆ ಹೇಳಿದಾಗ ಪ್ರಪಂಚದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲಾರು ತಥಾಸ್ತು ಅಂತ ಹೇಳಿದಾಗ ಯಾವಾಗ್ಲೂ ನಮ್ಗೆ ಖಂಡಿತ ಅದು ನಡೆಯುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತು ಜುಲೈ ಮಂತ್ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಮೋದಿ ಕೇರ್ ಅಲ್ಲಿ ಪ್ರತಿ ತಿಂಗಳು ಸ್ಟಾರ್ಟ್ ಆದ ತಕ್ಷಣ 1ನೇ ತಾರೀಕಿಗೆ ನಮ್ಗೆ ಏನೆಲ್ಲ ಆಫರ್ಗಳು ಇದೆ ಅಂತ ಬರುತ್ತೆ, ಹೌದಲ್ವಾ? ಸೊ ನಾನಿವತ್ತು ಜುಲೈ ತಿಂಗಳ ಆಫರ್ಗಳು ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಸ್ಕ್ರೀನ್ ಶೇರ್ ಮುಖಾಂತರ ತಿಳಿಸ್ಕೊಡ್ತೀನಿ. ಖಂಡಿತ ನಿಮ್ಮ ಅದರಲ್ಲಿ ನಿಮಗೆ ಯಾವ್ದೆಲ್ಲ ನೀವು ಬಳಸ್ಕೊಂಡು ಆ ಬೆನಿಫಿಟ್ಸ್ ನ ಆದಷ್ಟು ಬೇಗ ಎಲ್ಲಾನು ತಗೊಳ್ಬೇಕು ಅಂತ ಇದ್ರೆ ಖಂಡಿತ ಉಪಯೋಗ ಮಾಡ್ಕೊಳ್ಳಿ. ಯಾಕಂದ್ರೆ ಕಂಪನಿ ಕಡೆಯಿಂದ ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ನಾವು ನಮ್ಮ ಕೆಲಸ ನಮ್ಗೆ ಕೊಡುವಂತ ಬೆನಿಫಿಟ್ಸ್ ನ ತಗೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಓಕೆ,
ಸೊ ಇದು ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ. ಈಗ ರೀಪರ್ಚೇಸ್ ಹೊಸಬರಿಗೆ ಇದು ನ್ಯೂ ಜಾಯ್ನಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಫಸ್ಟ್ ಸೇರಿದಾಗ ನ್ಯೂ ಜಾಯ್ನಿ ಪ್ರೋಗ್ರಾಮ್ ಕಂಪ್ಲೀಟ್ 1 monthಗೆ ಸಿಗುತ್ತೆ. ಓಕೆ, 30th ವರೆಗೂ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಅದು 15ನೇ ತಾರೀಕು ಇರೋದೇ ರೀಪರ್ಚೇಸ್ ಪ್ರೋಗ್ರಾಮ್. ಸೊ ಫಸ್ಟ್ ಮಂತ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಯಾರೆಲ್ಲ ನಿಮ್ಮ ಬಿಲ್ಲಿಂಗ್ಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ ನೀವು ಎಷ್ಟಿಗೆ ಮಾಡ್ತಾ ಇದ್ದೀರೋ ಅದಕ್ಕೆ ಒಂದು ಸ್ಲ್ಯಾಬ್ಸ್ ಅಂತ ಕೊಟ್ಟಿದ್ದಾರೆ. ಅದೇನು ಅಂದ್ರೆ 1000 ರೂಪಾಯಿಯಿಂದ ಹಿಡಿದು 5000 ವರೆಗೂ ಇರುವಂತ ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈಗ 1000 ರೂಪಾಯಿಗೆ ನಾವು ಬಿಲ್ ಮಾಡ್ಬೇಕು ಅಂತಿದ್ರೆ ಈ ಮಂತ್ ನಮಗೆ 2 ಫ್ರೀ ಪ್ರಾಡಕ್ಟ್ ಬರುತ್ತೆ. ಅದ್ರಲ್ಲಿ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು. ಅದು ಯಾವುದು ಅಂತ ಹೇಳುವಾಗ ಒಂದು ವೆಲಾಸಿಟಿ ಮೆನ್ ಆಯಿಲ್ ಕ್ಲಿಯರ್ ಫೇಸ್ ವಾಶ್. ಓಕೆ, 147 ರೂಪೀಸ್ ಇರುವಂತ ಒಂದು ಪ್ರಾಡಕ್ಟ್. ಮೆನ್ಸ್ ರೇಂಜ್ ಅಲ್ಲಿ ಫೇಸ್ ವಾಶ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ಗೆ. ಸೊ ಅದು ತಗೊಳ್ಬಹುದು. ಇಲ್ಲ ನನಗೆ ಅದು ಬೇಡ ಅಂತಿದ್ರೆ ಮೈಟಿ ಇನ್ ಒನ್ ಮಲ್ಟಿಪರ್ಪಸ್ ಕ್ಲೀನರ್. ಇದು ತುಂಬಾ ಒಳ್ಳೆ ಪ್ರಾಡಕ್ಟ್. ಯಾಕಂದ್ರೆ ಮನೆಯಲ್ಲಿ ನಮಗೆ ಕ್ಲೀನಿಂಗ್ ಸಮಸ್ಯೆಗಳಿಗೆ ಒನ್ ಆಫ್ ದಿ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ತುಂಬಾ ಜಿಡ್ಡು ಇರೋ ಕಡೆ ಯಾವ ತರ ನಾವು ಇದನ್ನ ಸ್ಪ್ರೇ ಮಾಡಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು ಸ್ಟ್ರೈನ್ ಮಾಡದೆ. ಇದು ನೆಕ್ಸ್ಟ್ 2000 ರೂಪೀಸ್ ಬಿಲ್ ಮಾಡಿದ್ರೆ, ಇದು ಒಂದೇ ಸಿಂಗಲ್ ಬಿಲ್ ನಿಮ್ಗೆ 2000 ಬಿಲ್ ಮಾಡೋದಾದ್ರೆ ನಿಮಗೆ ಇಲ್ಲಿ ಸನ್ಸ್ಕ್ರೀನ್ ಲೋಷನ್ SPF 30+ ಅದು ಸಿಗುತ್ತೆ. ಅದು ಬೇಡ ಅಂತ ಹೇಳೋರಿಗೆ ಶ್ಲೋಕ ಗೋಲ್ಡ್ ಫೇಶಿಯಲ್ ಕಿಟ್. ಸೊ ಇದು 2 ಪ್ರಾಡಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನಿಮ್ಗೆ 1 ರೂಪಾಯಿಯಲ್ಲಿ ಸಿಗುತ್ತೆ. ಇದು ನೋಡಿ 2000 ರೂಪೀಸ್ ನಾವು ಪರ್ಚೇಸ್ ಮಾಡಿದಾಗ DP ಪ್ರೈಸ್ 2000 ಮಾಡಿದಾಗ ನಮಗೆ ಆಲ್ಮೋಸ್ಟ್ 294 ಅಲ್ಲ 294 and 240 ರೂಪೀಸ್ ವರ್ತ್ ಪ್ರಾಡಕ್ಟ್ಸ್ ನಮ್ಗೆ 1 ರೂಪಾಯಿಗೆ ಸಿಗ್ತಾ ಇರೋದು. ಸೊ ಮೂರನೇದು 3000 ರೂಪೀಸ್ ಪ್ಯಾಕೇಜ್ ಮಾಡೋದಾದ್ರೆ ನಿಮ್ಮ ಪ್ರಾಡಕ್ಟ್ಸ್ ಬಿಲ್ಲಿಂಗ್ 3000 ರೂಪೀಸ್ ಅಂದ್ರೆ ಒಂದೇ ಬಿಲ್ ಆಗಿ ಮಾಡ್ಕೊಳ್ಬಹುದು. ಇದರಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನ ತಗೊಳಕ್ಕೆ. ಒಂದು ಚಾಕ್ಲೇಟ್ ಸ್ಪ್ರೆಡ್. ಓಕೆ, ನಾವು ಬ್ರೆಡ್ ಅಲ್ಲಿ ದೋಸೆ ಚಪಾತಿ ಎಲ್ಲ ಯಾವ್ದಾದ್ರು ತಗೊಂಡು ಯೂಸ್ ಮಾಡ್ಬೋದು. ಮನೆಯಲ್ಲಿ ಮಕ್ಳಿಗಂತೆ ತುಂಬಾ ವಂಡರ್ಫುಲ್ ಟೇಸ್ಟ್ ಕೊಡುವಂತ ಇದು. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಇಷ್ಟಪಡುವಂತ ಈ ಚಾಕ್ಲೇಟ್ ಸ್ಪ್ರೆಡ್. ಇದನ್ನ ನಾವು ಮಿಲ್ಕ್ ಅಲ್ಲಿ ಆಡ್ ಮಾಡಿ ಮಿಲ್ಕ್ ಶೇಕ್ ಆಗು ಚಾಕ್ಲೇಟ್ ಮಿಲ್ಕ್ ಶೇಕ್ ಆಗು ಕುಡಿಬಹುದು. ಸೊ ಆ ರೀತಿಯಲ್ಲಿ ಇದು ನಾವು ಬಳಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಅದು ಬೇಡ ಅನ್ನೋರಿಗೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ವಾಶ್ಮೇಟ್ 5-in-1 ಲಿಕ್ವಿಡ್ ಡಿಟರ್ಜೆಂಟ್. ಇದು ನಮಗೆ 405 ರೂಪೀಸ್ ಇರುವಂತ ಪ್ರಾಡಕ್ಟ್ 1 ರೂಪಾಯಿಗೆ ಸಿಗುತ್ತೆ. ಅಂಡ್ ಅದಲ್ಲದೆ ವೆಲ್ ಗಾರ್ಲಿಕ್ ಪರ್ಲ್ಸ್. ಸೊ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುವಂತ ಪ್ರಾಡಕ್ಟ್. ಸೊ ಇದಾದ್ರೂ ತಗೊಳ್ಬಹುದು. ಅದು ಬೇಡ ಅಂದಾಗ ನಮ್ಮ ಸ್ಕಿನ್ ಕೇರ್ಗೆ ಬೇಕಾಗಿರುವಂತ ಫ್ರೂಟ್ ಆಫ್ ದಿ ಅರ್ತ್ ಫೇರ್ನೆಸ್ ಜೆಲ್ ವಿತ್ ಲಿಕರೈಸ್ ಅಂಡ್ ಆಲೋವೆರಾ ಮತ್ತೆ ಲಿಕರೈಸ್ ಅನ್ನೋದು ಈ ಭತ್ತದ ಹಾಲು. ಸೊ ಇದರಿಂದ ಮಾಡಿರುವಂತ ಈ ಫೇರ್ನೆಸ್ ಜೆಲ್ಲು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಂಡಾಗ ಇದರಲ್ಲೂ SPF ಇದೆ. ಅಂಡ್ ನಮ್ಮ ಸ್ಕಿನ್ ಅನ್ನ ಒಳ್ಳೆ ಹೊಳಪಾಗಿ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಆಗ್ತಾ ಇದೆ. ಓಕೆ, ಸೊ ಇದು 3000 ರೂಪಾಯಿ ಪರ್ಚೇಸ್ ಮಾಡಿದಾಗ ನಿಮ್ಗೆ 4 ಪ್ರಾಡಕ್ಟ್ ಆಫರ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅಂಡ್ 5000ಕ್ಕೆ ನಿಮಗೆ ನೋಡಿ ಎಷ್ಟೊಂದು 6-7 ಪ್ರಾಡಕ್ಟ್ಸ್ಗಳು ನಮ್ಗೆ ಆಫರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡೋದಕ್ಕೆ. ಒಂದು ನಮ್ಮ ಮೊರಕನ್ ಆರ್ಗನ್ ಆಯಿಲ್ ಶಾಂಪೂ, ರಿಪೇರ್ ಶಾಂಪೂ. ಓಕೆ, ಅದು ಇಲ್ಲ ಅದ್ರ ಜೊತೆಗೆ ಒಂದು ಗ್ರೀನ್ ಟೀ. ಸೊ ಇದು 2 ಸೇರಿ ನಿಮಗೆ 1 ರೂಪಾಯಿಗೆ ಸಿಗ್ತಾ ಇರೋದು. ಅದು ಅಲ್ಲದೆ ಬೇಡ ಅಂತ ಇದ್ದಾಗ ಫ್ಲಾಕ್ಸ್ ಆಯಿಲ್, ಫ್ಲಾಕ್ಸ್ ಆಯಿಲ್ ಇದು ನಮ್ಮ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್. ಅಗಸೆ ಬೀಜ ಅಂತ ಹೇಳ್ತೀವಲ್ವಾ, ಅಗಸೆ ಬೀಜದಲ್ಲಿ ನಮ್ಗೆ ಬೇಕಾದಷ್ಟು ಆರೋಗ್ಯಕ್ಕೆ ಬೇಕಾಗಿರೋ ಒಳ್ಳೆ ಗುಣಗಳು ಇದೆ. ಸೊ ಇದನ್ನ ತಗೊಳ್ಬಹುದು. ಅಂಡ್ ಅದು ನೆಕ್ಸ್ಟ್ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ವಿತ್ ಬಾಡಿ ಪಫ್. ನೋಡಿ, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ನಮ್ಮ ಆರೋಗ್ಯ ಮೂಳೆಗಳಿಗೆ ಗಟ್ಟಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
ಇದು ಎಲ್ಲರಿಗೂ ಮನೆಯಲ್ಲಿ ಇರೋರು ಎಲ್ಲರಿಗೂ ಒಂದು ಏಜ್ ಆಗ್ತುವಾಗ ಕ್ಯಾಲ್ಸಿಯಂ ಬೇಕೇ ಬೇಕಾಗಿರುತ್ತೆ. ಓಕೆ, ಇರೋ ಕ್ಯಾಲ್ಸಿಯಂ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗಲ್ಲ, ಹೊರಗಡೆಯಿಂದಾನೇ ನಾವು ತಗೊಳ್ಬೇಕು. ತರಕಾರಿಗಳು, ಹಣ್ಣುಗಳು ಇದರ ಮುಖಾಂತರ ತಗೊಳ್ಬೇಕು. ಇಲ್ಲಿ ಅದು ಹಾಲು, ಮೊಟ್ಟೆ ಇದೆಲ್ಲ ತಗೊಳ್ಳುವಾಗ ಕೆಲವು ಟೈಮ್ ಕಡಿಮೆ ಏನಿದೆಯೋ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಕ್ಯಾಲ್ಸಿಯಂ ಹೆಲ್ಪ್ ಆಗುತ್ತೆ. ಅಂಡ್ ಬಾಡಿ ಪಫ್, ತುಂಬಾ ನೈಲಾನ್ ಬಾಡಿ ಪಫ್ ಇದು ನಮ್ಮ ಸೋಪ್ ಜೊತೆಗೆ ಅಪ್ಲೈ ಮಾಡಿ ನಮ್ಮ ದೇಹಕ್ಕೆ ಮಾಡಿದಾಗ ಡೆಡ್ ಸೆಲ್ಸ್ ಏನಿದೆ ಅದನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಚರ್ಮದಲ್ಲಿ ಯಾವುದೇ ವಿಧವಾದ ಗೆರೆಗಳು ಆ ತರದ್ ಏನು ಮಾಡಲ್ಲ. ಸೊ ತುಂಬಾ ವಂಡರ್ಫುಲ್ ಪ್ರಾಡಕ್ಟ್. ಒಂದು ಬಾಡಿ ಪಫ್ ಇದ್ರೆ ಮನೆಯಲ್ಲಿ ಇರೋರು ಎಲ್ಲರೂ ಬಳಸ್ಕೊಳ್ಬಹುದು. ಯಾಕಂದ್ರೆ ಇದರಲ್ಲಿ ಯಾವುದೇ ವಿಧವಾದ ಸೆಡಿಮೆಂಟ್ಸ್ ಅಂಟ್ಕೊಳ್ಳಲ್ಲ. ಓಕೆ, ಒಬ್ರು ಸ್ನಾನ ಮಾಡಿದ ತಕ್ಷಣ ಅದನ್ನ ವಾಶ್ ಮಾಡಿ ಒದರದೆ ಅದರಲ್ಲಿ ಇರುವಂತ ವೆಟ್ನೆಸ್ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಜನ ಯೂಸ್ ಮಾಡಬಹುದು. ಅಂಡ್ ಅದರ ನೆಕ್ಸ್ಟ್ ಪ್ರಾಡಕ್ಟ್ ಕಾರ್ಡಿಯೋ ಆಕ್ಟಿವ್, ಹಾರ್ಟ್ ಸಂಬಂಧಪಟ್ಟಂತ ಬ್ಲಡ್ ಸರ್ಕ್ಯುಲೇಷನ್ಗೆ ಇದಕ್ಕೆಲ್ಲದಕ್ಕೂ ಹೆಲ್ಪ್ ಆಗುವಂತ ಪೊಮೊಗ್ರಾನೆಟ್, ದಟ್ ಇಸ್ ದಾಳಂಬ್ರೆ ಹಣ್ಣಿಂದ ತೆಗ್ದಿರುವಂತ ಪ್ರಾಡಕ್ಟ್ ಇದು. ಸೊ ಕಾರ್ಡಿಯೋ ಆಕ್ಟಿವ್ ತಗೊಳ್ಬಹುದು. ಅದರ ಜೊತೆಗೆ ನಮ್ಮ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಸೋಪ್ ಇದು ನಮಗೆ ಸಿಗ್ತಾ ಇರೋದು. ಅಂಡ್ ನೆಕ್ಸ್ಟ್ ಪುದೀನ ತುಳಸಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಹೆಲ್ಪ್ ಆಗುವಂತ ಪುದೀನ ಮತ್ತೆ ತುಳಸಿ, ಅದರ ಜೊತೆಗೆ ವಿಟಮಿನ್ ಅಂಡ್ ಆಲಂಟೈನ್ ಇರುವಂತ ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ನಮಗೆ ₹1 ಸಿಗುತ್ತೆ. ಸೊ ಈ ತರ ಪ್ಯಾಕೇಜ್ ಮುಖಾಂತರ ನೀವು ಈ ಆಫರ್ಗಳನ್ನು ಒಬ್ಬೊಬ್ರಿಗೂ 2 ಸತಿ ತಗೊಳಕ್ಕೆ ಅವಕಾಶ ಇದೆ. ಓಕೆ, 2 times. ಸೊ ಈ ತರ ತಗೊಳ್ಬಹುದು. ಅಂಡ್ ಇದು ಎಲ್ಲ ಆಫರು 2 ಸತಿ ತಗೊಳಕ್ಕೂ ಅವಕಾಶ ಇದೆ ನಿಮಗೆ. ಸೊ ಯಾರಿಗೆ ಯಾವ್ದು ಬೇಕೋ ಖಂಡಿತ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಟೀಮ್ನವ್ರಿಗೂ ಇದರ ಬಗ್ಗೆ ಮಾಹಿತಿ ಕೊಡಿ. ಸೊ ನೆಕ್ಸ್ಟ್ ಇರೋದು ಕಾಸ್ಮೆಟಿಕ್ಸ್. ಸೊ ಅರ್ಬನ್ ಕಲರ್ ಅಲ್ಲಿ ನಮಗೆ ಕೊಟ್ಟಿರುವಂತ ಆಫರ್ ನೋಡಿದಾಗ ₹1000 ಅರ್ಬನ್ ಕಲರ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ ನಮಗೆ ಇದರಲ್ಲಿ ಒಂದು 5 ಪ್ರಾಡಕ್ಟ್ಸ್ ಸೆಲೆಕ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಡಿಸ್ಕೌಂಟೆಡ್ ರೇಟ್ ಅಲ್ಲಿ ನಮ್ಗೆ ಸಿಗುತ್ತೆ. ಏನು, ಗ್ರೀನ್ ಟೀ ತಗೊಳ್ಬಹುದು. ಗ್ರೀನ್ ಟೀ ಬಂದು ₹29 ನಮ್ಗೆ ಸಿಗ್ತಾ ಇದೆ. ಓಕೆ, ಅದೇ ಇದು ನೀಮನ್ ಗೊಟ್ಟುಗೊಲ ಫೇಸ್ ವಾಶ್, ಇದನ್ನ ತಗೊಂಡ್ರೆ ನಾವು ಅದರ ಕಾಸ್ಟ್ ₹180 ಇರೋದು ನಮಗೆ ₹29 ಸಿಗ್ತಾ ಇದೆ. ಅಂಡ್ ಲಿಪ್ ಬಾಮ್ ₹19 ನಮ್ಗೆ ಲಿಪ್ ಬಾಮ್ ಸಿಗುತ್ತೆ. ಅಂಡ್ ಹ್ಯಾಂಡ್ ಅಂಡ್ ಬಾಡಿ ಲೋಷನ್, ಇದು ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಹೆಲ್ಪ್ ಆಗುವಂತ ಬಾಡಿ ಲೋಷನ್, ಇದು ನಮಗೆ ₹19 ಸಿಗುತ್ತೆ. ಅಂಡ್ ನೇಲ್ ಪಾಲಿಶ್, ನೇಲ್ ಲ್ಯಾಕರ್ ಅಂತ ಏನ್ ಹೇಳ್ತೀವಿ, ಕ್ವಿಕ್ ಡ್ರೈ ಆಗುವಂಥದ್ದು, ಅದು ನಮಗೆ ₹1 ಸಿಗುತ್ತೆ. ಸೊ ಇದರಲ್ಲಿ ಯಾರಿಗೆ ಯಾವ್ದು ಬೇಕೋ ಖಂಡಿತ ಇದನ್ನ ಬಳಸ್ಕೊಳ್ಬಹುದು. ಕಾಸ್ಮೆಟಿಕ್ಸ್ ತಗೊಳ್ಳೋರ್ಗೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ₹1900 ಪರ್ಚೇಸ್ ಮಾಡಿದಾಗ, ಓಕೆ, ಅರ್ಬನ್ ಕಲರ್ ಪ್ರಾಡಕ್ಟ್ಸ್ ₹1900 ತಗೊಂಡಾಗ ನಮಗೆ ಒಂದು ಮಸ್ಕಾರಾ, ಇಲ್ಲ ಅಂದ್ರೆ ಡಿಟಾಕ್ಸ್, ಅದರ ಜೊತೆಗೆ ಪ್ರೋವೈಟ್ ಸೀರಮ್ ಅಂಡ್ ಫ್ರೀಡಮ್ ಪೌಡರ್. ಸೊ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇಂದು ಸಮಸ್ಯೆಗಳಿಗೆ ಉಪಯೋಗ ಆಗುವಂತ ಫ್ರೀಡಮ್ ಪೌಡರ್ ಪ್ಲಸ್ ಐರನ್ ಅಂಡ್ ಫಾಲಿಕ್ ಆಸಿಡ್, ಈ 5 ಪ್ರಾಡಕ್ಟ್ ಇಂದ ಯಾವ್ದಾದ್ರು ಒಂದು ನಿಮ್ಗೆ ತಗೊಳ್ಬಹುದು. ಬಟ್ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಸಿಗ್ತಾ ಇದೆ ಅದು. ಓಕೆ, ಅಂಡ್ ₹3500 ನಾವು ಪರ್ಚೇಸ್ ಮಾಡಿದಾಗ ಅರ್ಬನ್ ಕಲರ್ ಪ್ರಾಡಕ್ಟ್ಸ್ ಅಲ್ಲಿ ನಮಗೆ ಫಸ್ಟ್ ಗ್ಲೂಕೋಸಮೈನ್, ಮಂಡಿ ನೋವು ಸಮಸ್ಯೆಗಳಿಗೆ, ಜಾಯಿಂಟ್ ನ ಗಟ್ಟಿಯಾಗಿ ಇಟ್ಕೊಳ್ಳಕ್ಕೆ ಉಪಯೋಗ ಆಗುವಂಥದ್ದು ಗ್ಲೂಕೋಸಮೈನ್. ಅಂಡ್ ಪ್ಲಸ್ ಪ್ರೆಸ್ಟೀನ್ ಆಯಿಲ್ ಮಾಯಿಶ್ಚರೈಸರ್ ಬೂಸ್ಟಿಂಗ್ ಟ್ರೀಟ್ಮೆಂಟ್ಗೆ. ಓಕೆ, ಇದು ₹99 ಸಿಗ್ತಾ ಇದೆ. ನೋಡಿ, 1250 DP ಇರುವಂತ ಗ್ಲೂಕೋಸಮೈನ್ ನಮಗೆ ₹99 ಸಿಗ್ತಾ ಇರೋದು. ಓಕೆ, ಅಂಡ್ ಎಸ್,
ಅಂಡ್ ನೆಕ್ಸ್ಟ್ ಇದು ಅಷ್ಟೇ. ಅಂಡ್ ಮೋದಿ ಕೇರ್ ಹೆಂಪ್ ಲ್ಯಾಬ್ ರಿಪೇರ್ ಬ್ಯಾಲೆನ್ಸಿಂಗ್ ಮಿಲ್ಕ್ ಸೀರಮ್ ಒಂದು 99 rupeesಗೆ ಸಿಗುತ್ತೆ. ಏಜ್ ರೀಡಿಫೈನಿಂಗ್ ಸ್ಕಿನ್ ಕೇರ್ ಅಲ್ಲಿ ಪವರ್ ಲಿಫ್ಟ್ ಕ್ಲೆನ್ಸರ್. ಓಕೆ, ಇದು ಪ್ರೀಮಿಯಂ ಕ್ವಾಲಿಟಿ ಫೇಸ್ ಕ್ಲೆನ್ಸರು. ಸೊ ಇದು ನಮಗೆ 99 rupeesಗೆ ಬರುತ್ತೆ. ಅಂಡ್ ಸೂಪರ್ ಮ್ಯಾಟೆ ಐಲೈನರ್. ಸೊ ಈ 5 ಪ್ರಾಡಕ್ಟ್ ಅಲ್ಲಿ 99 rupees ಲೆಕ್ಕದಲ್ಲಿ ನಮಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಸೊ ಇದರ ಜೊತೆಗೆ ನಮಗೆ ಇನ್ನ ಬೇಕಾದಷ್ಟು ಎನ್ವೈರೋ ಚಿಪ್ ಆಫರ್ಗಳಿದೆ. ಎನ್ವೈರೋ ಚಿಪ್ ಅಲ್ಲಿ ಆಫರ್ಸ್ ನ್ಯೂ ಜಾಯಿನೀಸ್ಗೆ 2 ತಗೊಂಡ್ರೆ ಒಂದು ಎನ್ವೈರೋ ಚಿಪ್ 800 rupees ಎನ್ವೈರೋ ಚಿಪ್ ಫ್ರೀ ಬರುತ್ತೆ. ಅದೇ 5 ಬೇರೆಯವ್ರಿಗೆ ಲೈಕ್ ನ್ಯೂ ಜಾಯಿನಿ ಅಲ್ಲದೆ ರೆಗ್ಯುಲರ್ ಕನ್ಸಲ್ಟೆನ್ಸ್ಗಳಿಗೆ 5 ತಗೊಂಡ್ರೆ ನಿಮಗೆ ಒಂದು ಎನ್ವೈರೋ ಚಿಪ್ ಫ್ರೀ. ಸೊ ಟೋಟಲಿ 6 ಬರುತ್ತೆ ಅಲ್ಲಿ. ಅಂಡ್ ಅದೇ ಇದು ಈ ಜುಲೈ ಅಂಡ್ ಆಗಸ್ಟ್ಗೆ ಟೋಟಲ್ ಆಗಿ 40 ಎನ್ವೈರೋ ಚಿಪ್ಸ್ ತಗೊಂಡು ನಿಮ್ಮ ಇದರಲ್ಲಿ ಪರ್ಚೇಸ್ ಆಗಿದ್ರೆ ಅದಕ್ಕೆ ಒಂದು ಗಿಫ್ಟ್ ಟ್ರಾಲಿ ಇದು ಗಿಫ್ಟ್ ಇಟ್ಟಿದ್ದಾರೆ, ಅದು ತಗೊಳ್ಬಹುದು. ಅದೇ 25 pieces ಸೇಲ್ ತಗೊಂಡಿದ್ರೆ ಅದಕ್ಕೆ ಇನ್ನೊಂದು ಆಫರ್ ಇದೆ. ಸೊ ಈ ತರ ಆಫರ್ಗಳು ಬರುತ್ತೆ. ಮತ್ತೆ ಅಗ್ರಿಕಲ್ಚರ್ ಆಫರ್ ಇದೆ. ಇನ್ನ ಎಲ್ಲ ನಿಮ್ಮ ಬೇಸಿಕ್ ಟೀಮ್ ಅಲ್ಲಿ ಮೈ ಟೀಮ್ ಮತ್ತೆ ಟೀಮ್ ಸ್ಟಾರ್ಟ್ಅಪ್ ಅಲ್ಲಿ ನಿಮಗೆ ಆಫರ್ಗಳದ್ದು PDFs ಬಂದಿದೆ. ದಯವಿಟ್ಟು ಓಪನ್ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಕ್ಲಾರಿಫಿಕೇಶನ್ಸ್ ಬೇಕಂದ್ರೆ ಖಂಡಿತ ಕೇಳ್ಬೋದು. ಯಾಕಂದ್ರೆ ಟೈಮ್ ಆಗಿರೋದ್ರಿಂದ ಎಲ್ಲಾನು ನಾನು ಇವತ್ತು ಶೇರ್ ಮಾಡಕ್ ಆಗಲ್ಲ. ಅಂಡ್ ನಾಳೆ ನಮ್ಮಲ್ಲಿ ವಂಡರ್ಫುಲ್ ಈ ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಿದ್ದಾಗ್ಲೂ, ನಾವು ಒಬ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಪ್ರಾಡಕ್ಟ್ಸ್ ಇಂದ ಯಾವ ರೀತಿ ನಾವು ಬಿಸ್ನೆಸ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಒಂದು ಗ್ರೇಟ್ ಲೀಡರ್ ಬರ್ತಾ ಇದ್ದಾರೆ. ಸೊ ನಾಳೆ ಯಾರು ಮಿಸ್ ಮಾಡದೆ ಈ ಮಾರ್ನಿಂಗ್ ಸೆಷನ್ ಅಟೆಂಡ್ ಮಾಡೋಣ. ಇಷ್ಟು ಹೇಳ್ತಾ ನಾನು ಆನಂದವಲ್ಲಿ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. Thank you, madam. Thank you so much. So wonderfully, the correct time ಅಲ್ಲಿ ನಮ್ಗೆ ಬೇಕಾಗಿದ್ದ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ರೀಪರ್ಚೇಸ್ ಪ್ರೋಗ್ರಾಮ್ ನಾವೆಲ್ಲರೂ ಈಗ ಇವತ್ತಿಂದ ಈ ತಿಂಗಳಿಗೋಸ್ಕರ ಪರ್ಚೇಸಿಂಗ್ ಶುರು ಆಗುತ್ತೆ. ಅವಾಗ ಏನೇನು ಪ್ರಾಡಕ್ಟ್ ಇರುತ್ತೆ ಅಂತ ನಮ್ಗೆ ಆ ಪ್ರಾಡಕ್ಟ್ ಬೆನಿಫಿಟ್ ಅಂತ ಹೇಳಿಕೊಟ್ಟಿದ್ದಾರೆ ಮೇಡಮ್. ಸೊ ಆಲ್ ವಂಡರ್ಫುಲ್ ಕಂಪನೀಸ್ ಗಿವಿಂಗ್ ಅಸ್ ಆಲ್ ಸಪೋರ್ಟ್ and it's our duty to utilize that. Okay, so thank you so much madam. So now I would like to, what is that, so all this information ivattu sikkide alva, idikkelladakku karanavagida namma Sandhya and Krishnamurthy sir ge first thanks helta. Now we'll conclude our session. To conclude our session, ನಾನು ಒಂದು ನೋಡ್ತಾ ಇದ್ದೀನಿ, ಇವತ್ತು ಸ್ಟ್ರೆಂತ್ ತುಂಬಾ ಕಡಿಮೆ ಇದೆ. ಯಾಕೆ ಯಾರು 21 days ಇಂದ ಬರಬಾರದು ಅಂತ ಹೇಳಿಲ್ಲ ಯಾರಿಗೆ. ಎಲ್ಲಾರು ಸ್ವಲ್ಪ ಇನ್ಫಾರ್ಮ್ ಮಾಡಿ, ನಾಳೆಗೆ ಕೂಡ ಎಲ್ಲರೂ ಇದೇ ಕಂಟಿನ್ಯೂ ಆಗ್ಬೋದು. No one is stopping you to attend this session.